395 ಇವಾಗ ನೋಡಿದಂತಹ ಶ್ಲೋಕ. ಈಗ 396ನೇ ಶ್ಲೋಕ. ಧಾತುಮರ್ಗಸಿ ತದಾ ಮಮ ಶ್ರುತೌ ದೇವಿರಂಗಪತಿರತ್ನ ಪಾದುಕೆ ವಿಕ್ವಲಸ್ಯ ಭವದೀಯ ಸಿಂಜಿತಂ ಸ್ವಾದುಕರ್ಣ ರಸನಾರಸಾಯನಂ. ರಸನ ಅಂದರೆ ನಾಲಿಗೆ, ನಾಲಿಗೆಗೆ ರಸಾಯನ. ರಸಾಯನ ನಾಲಿಗೆಗೆ ತಾನೇ ರುಚಿ ಕೊಡುವಂಥದ್ದು. ನಾಲಿಗೆಗೆ ಏನು ಕೊಡುತ್ತೆ? ರುಚಿ. ರುಚಿ ತಾನೇ ಅದರ ಇದು ತನ್ಮಾತ್ರೆ. ದೇವಿ ರಂಗಪತಿ ರತ್ನ ಪಾದುಕೆ, ರಂಗರಾಜನ ರತ್ನ ಮಣಿಮಯಗಳಿಂದ ಖಚಿತವಾದಂತಹ ಪಾದುಕೆ. ಒಂದೊಂದು ರತ್ನನೂ ಡಿಸೈನ್ ಆಗಿ ಜೋಡಿಸಿರ್ತಾರೆ. ಕಿರೀಟದಲ್ಲಿ ನೋಡಿರ್ತಾರಲ್ಲ, ಪರಮಾತ್ಮನ ಕಿರೀಟದಲ್ಲಿ ನೋಡಿರ್ತಾರ, ಅದೇ ಥರ ಕವಚಕ್ಕೆ, ಕವಚ ಮತ್ತು ಪಾದುಕೆಗೆ, ಆ ಶಠಾರಿಗೆ ವಿಧ ವಿಧವಾದಂಥ ರತ್ನಗಳಿಂದ ಅಲಂಕಾರ ಮಾಡಿರ್ತಾರೆ. ಆ ರತ್ನಗಳ ಘರ್ಷಣೆಯಿಂದ ಉಂಟಾದಂತಹ ಶಬ್ದ, ಅದೇ ನಾದ. ಅದನ್ನು ಇಲ್ಲಿ ವಿಷಯ. ಅದಕ್ಕೆ ಹೇಳ್ತಾರೆ, ಜೀವ ಧಾತುಮರ್ಗಸಿ ತದಾ ಮಮ ಶ್ರುತ ವಿಕ್ವಲಸ್ಯ. ವಿಕ್ವಲತೆ ಅಂದ್ರೇನು? ಏನು ಮಾಡಬೇಕು ಅಂತ ಗೊತ್ತಾಗದೇ ಇರುವಂತಹ ಸ್ಥಿತಿ. ತುಂಬ ಕಷ್ಟ ಬಂದುಬಿಡುತ್ತೆ ಅಂತೇಳಿ ಏನು ಮಾಡೋಕ್ಕೆ ಗೊತ್ತಾಗಲ್ಲ. ವಿಕ್ವಲತೆ, ಏನು ಮಾಡಬೇಕು ಅಂತ ಗೊತ್ತಾಗದೆ ತುಂಬ ಕಷ್ಟಪಡ್ತಾ ಇರುವಂಥ ಒಂದು ಸ್ಟೇಜ್. ಎಷ್ಟು ಸತಿ ಬಂದಿಲ್ಲ, ಎಷ್ಟು ಸತಿ ಬರೋಲ್ಲ. ಸಂಸಾರದಲ್ಲಿ ಬಂದೇ ಬರುತ್ತೆ, ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂತಹ ಅವರೇನು ಮಾಡ್ತಾರೆ? ದೇವರನ್ನೇ ನಂಬ್ತಾರೆ. ಕಷ್ಟ ಬಂದಾಗ ವೆಂಕಟರಮಣ ಅಂತ ಬಂದೇ ಬರ್ತಾರೆ. ಅದರಿಂದ ಅಮ್ಮ ಪಾದಕ್ಕೆ ವಿಕ್ವಲಸ್ಯ, ಈ ಜನರೆಲ್ಲ ನಿನ್ನನ್ನು ಬಂದು ಸೇರಬೇಕು. ದೇವರನ್ನು ಹೇಗೆ ನಂಬ್ತಾರೋ ಹಾಗೆ ನಿನ್ನನ್ನು ನಂಬ್ತಾರೆ. ಗೊತ್ತಿರೋರು, ಜ್ಞಾನಿಗಳು, ಪಾದುಕಾ ವೈಭವವನ್ನು ಕೇಳಿರೋಂಥವರು ಪಾದುಕೆಯನ್ನು ನಂಬ್ತಾರೆ. ಗೊತ್ತಿಲ್ಲದೆ ಇರೋರು ಪರಮಾತ್ಮನನ್ನು ನಂಬ್ತಾರೆ. ಸೊ ಜ್ಞಾನಿಗಳು ಯಾರು? ಚರಮನಿಷ್ಠರು. ಚರಮನಿಷ್ಠೆ ಇರುವಂಥವರು ಜ್ಞಾನಿಗಳು. ಪರಮಾತ್ಮನ ನಂಬುವಂಥವರು ಪ್ರಥಮ ನಿಷ್ಠೆಯವರು. ನಂಬ್ತಾರೆ, ಬಟ್ ಜ್ಞಾನ ಇಲ್ಲ. ಆದರೆ ಪರಮಾತ್ಮನ ಜ್ಞಾನವನ್ನು ಮತ್ತು ಜೀವಾತ್ಮ ಸ್ವರೂಪವನ್ನು ತಿಳಿಸಿಕೊಡುವಂತಹ ಆಚಾರ್ಯರನ್ನು ಹಿಡ್ಕೊಂಡು ಅಲ್ಲಿಂದ ಜ್ಞಾನ ಸಿಕ್ಕಿದ್ರೆ ಅದೇನಾಗುತ್ತೆ? ಚರ್ಮನಿಷ್ಠೆಯಲ್ಲಿ ನಿಲ್ಲಿಸುತ್ತೆ. ಇಲ್ಲೇ ಆದರೆ ಚರ್ಮನಿಷ್ಠೆಗೆ ಹೋಗೋಕ್ಕಾಗಲ್ಲ. ಇದು ಆಚಾರ್ಯ ಪರಂಪರೆಯ ವೈಭವ, ಅವರ ಅನುಗ್ರಹದ ವೈಭವ. ಅನುಗ್ರಹಕ್ಕೆ ಪಾತ್ರರಾಗಬೇಕಾದ್ರೆ ನಾವು ಅವರ ಪರಂಪರೆಯ ಅನುಸಂಧಾನ, ಅವರ ಸಂಘ, ಅದಕ್ಕೆ ಆಸೆ ಪಡಬೇಕು, ಆಸೆ ಪಟ್ಟು ಹೋಗಬೇಕು. ಅದರಿಂದ ಶರೀರವನ್ನು ಯಾತಕ್ಕೆ ಕೊಟ್ಟ ಪರಮಾತ್ಮ? ಅದಕ್ಕೋಸ್ಕರ ಕೊಟ್ಟಿದ್ದಾನೆ. ಪ್ರಥಮ ನಿಷ್ಠೆ ಚರ್ಮನಿಷ್ಠೆವರೆಗೂ ಬರಲಿ ಅಂತ ನಮಗೆ ಈ ಶರೀರವನ್ನು ನಮಗೆ ಕೊಟ್ಟಿದ್ದಾನೆ. ಆ ಶರೀರದಿಂದ ನಾವು ಉಪಯೋಗ ಮಾಡಿಕೊಂಡು ಏನು ಮಾಡಬೇಕು? ಜೀವ ಮೋಕ್ಷಕ್ಕೆ ದಾರಿಯನ್ನು ಹುಡ್ಕೋಬೇಕು. ಕರ್ಣ ಕಳೇಬರ ವಿತರಿಸಿ ಕೊಟ್ಟಿದಾಗ, ಈಗ ಯಾವಾಗ ಇಂದ್ರಿಯಗಳನ್ನು ಬೇರೆ ವಿಷಯದಿಂದ ತೆಗೆದು ಪರಮಾತ್ಮನ ವಿಷಯದಲ್ಲಿ ಅದನ್ನು ನೆಲೆ ನಿಲ್ಲಿಸುತ್ತೋ ಆಗ ಮೋಕ್ಷಕ್ಕೆ ದಾರಿಯಾಗತ್ತೆ. ಆಗ ಅವನಿಗೆ ಮನಸ್ಸಿಗೆ ಬರುತ್ತೆ, ಓಹೋ, ಇಂದ್ರಿಯಗಳೆಲ್ಲ ಕೊಟ್ಟಿರೋದು ಪರಮಾತ್ಮನನ್ನು ಪಡ್ಕೊಳ್ಳೋದಕ್ಕೋಸ್ಕರ, ಬೇರೆ ಏನಕ್ಕೂ ಅಲ್ಲ. ಯಾತಕ್ಕೆ ಅಂತಂದರೆ ಇದೆಲ್ಲ ಭೋಗ್ಯ ವಸ್ತು, ಅನುಭವಿಸೋಕ್ಕೆ ಕೊಟ್ಟಿದ್ದಾನೆ ಅಂತ ಇಟ್ಕೊಳ್ಳೋಣ. ಆದರೆ ಭೋಗ್ಯತಮವಾದದ್ದು ಪರಮಾತ್ಮ. ಭೋಗ್ಯ, ಭೋಗ್ಯತರ, ಭೋಗ್ಯತಮ. ಭೋಗ್ಯ ಪ್ರಕೃತಿಯಲ್ಲಿ ಕೊಟ್ಟಿರುವಂಥ ಎಲ್ಲ ವಸ್ತುಗಳು. ಅದಕ್ಕೆ ನಮಗೆ ಆಸೆ ಉಂಟಾಗುತ್ತೆ ಇಂದ್ರಿಯಗಳಿಗೆ, ಅನುಭವಿಸ್ಬೇಕು ಅದು ಅಂತ. ಶಬ್ದ, ರೂಪ, ರಸ, ಗಂಧ ಎಲ್ಲವೂ ನಮ್ಮನ್ನು ಆಕರ್ಷಣೆ ಮಾಡುತ್ತೆ. ಆದರೆ ಈ ಎಲ್ಲ ಇರುವಂಥ ಭೋಗ್ಯತಮವಾದದ್ದು ಪರಮಾತ್ಮ. ಆದರೆ ಭೋಗ್ಯತರವಾದದ್ದು ನಿನ್ನ ಆತ್ಮ, ಕೈವಲ್ಯ. ನಿನ್ನ ಆತ್ಮಕ್ಕೂ ಭೋಗ್ಯ ಥರ ಉಂಟು. ಅದರಿಂದ ನಿಂಗೆ ಆನಂದ ಉಂಟಾಗ್ಬಿಡುತ್ತೆ, ಏನೇನೋ ಶಕ್ತಿಯೆಲ್ಲ ಬರುತ್ತೆ. ಆದರೆ ಭೋಗ್ಯತಮವಾದದ್ದು ಭಗವಂತ. ಅಹಮನ್ನಾದು ಅಂತ ಅವನನ್ನು ಮಾತ್ರ ನಾವು ಭೋಗ್ಯತಮವಾಗಿ ಅನುಭವಿಸ್ಬೇಕು. ಅದಕ್ಕೋಸ್ಕರ ಈ ಶರೀರ ಅದು ತಿಳ್ಕೋಬೇಕು. ಅದಕ್ಕೆ ಅವ್ರು ಹೇಳ್ತಾರೆ, ಇಂದ್ರಿಯಗಳನ್ನು ಯಾವಾಗ ಅಡಗಿ ಭಗವಂತನ ವಿಷಯದಲ್ಲಿ ಹೋಗುತ್ತೋ ಆಗ ನಾವೇನು ಮಾಡ್ಬೋದು? ಮೋಕ್ಷ ನಮಗೆ ಸಿಗತ್ತೆ ಅಂತ ಅನ್ಕೋಬೋದು. ಇಲ್ಲಾಂದರೆ ಮೋಕ್ಷ ಸಿಗಲ್ಲ. ಯಾವಾಗ ನಾವು ಶಬ್ದ ಸ್ಪರ್ಶ ರೂಪ ರಸ ಗಂಧದ ಹಿಂದೆ ಹೋಗ್ತೀವೋ,
ಕೇವಲವಾದಂಥ ಇದರಲ್ಲಿ, ಆಗ ನಮಗೆ ಮೋಕ್ಷ ದಾರಿ ಮುಚ್ಚೋಗುತ್ತೆ. ಅದರಿಂದ ಮುಮುಕ್ಷುವಿನ ಲಕ್ಷಣ ಏನು? ಅದಕ್ಕೆ ಆಸೆ ಪಡು. ಯಾವುದರಲ್ಲಿ ಇದರಲ್ಲಿ ವೈರಾಗ್ಯವನ್ನು ಬೆಳೆಸ್ಕೊಳ್ಳೋದು. ವೈರಾಗ್ಯ ತಾನಾಗೆ ಬರೋದಿಲ್ಲ. ವೈರಾಗ್ಯ ಬಂದ್ಬಿಡುತ್ತಾ? ಅಭಾವ ವೈರಾಗ್ಯ ಬರುತ್ತೆ, ಇಲ್ಲ ಅಂದಮೇಲೆ ಬರುತ್ತೆ. ಎಲ್ಲ ಇರಬೇಕು, ಎಲ್ಲನೂ ನಿಮ್ಮ ಹತ್ರ ಕೊಟ್ಟಿರಬೇಕು. ಅದು ಯಾವುದು ಬೇಡ ಅಂತ ಯಾವಾಗ ನಿಮಗೆ ಅನಿಸುತ್ತೋ ಅದು ನಿಜವಾದ ವೈರಾಗ್ಯ. ಆ ವೈರಾಗ್ಯ ಬಂದು ಅವರಿಗೇನಾಗತ್ತೆ, ಪಾದುಕಾದೇವಿಯ ಈ ಮಂಜುಳವಾದ ನಿನಾದವನ್ನು ಕೇಳಿಬಿಟ್ರೆ ಸಾಕಂತ ಅವ್ರಿಗೇನಾಗತ್ತೆ, ಮೋಕ್ಷಕ್ಕೆ ಆಸೆ ಉಂಟಾಗತ್ತೆ. ಇಂದ್ರಿಯ ನಿಗ್ರಹ ತಾನೇ ಆಗತ್ತೆ, ತಾನೇ ಆಗತ್ತೆ ಅಂತ ಹೇಳಿಬಿಟ್ರು. ಧಾತು ಮರ್ಗಸಿ ತದಾ ಮಮ ಶ್ರುತೌ ದೇವಿ ರಂಗಪತಿರತ್ನ ಪಾದಿಕೆ. ಮಮ ಶ್ರುತೌ, ನನ್ನ ಕಿವಿಗಳು. ಅದರಿಂದ ನನ್ನ ಕಿವಿಗಳಿಗೆ ಏನಾಗಬೇಕು? ರಸನಾ ರಸಾಯನಮಾಗಬೇಕು. ಕಿವಿಯಿಂದ ಏನೇನು ಆ ಝಂಕಾರ ಕೇಳ್ತೀನೋ ಅದು ನನಗೆ ಬಾಯಿನಲ್ಲಿ ಚಪ್ಪರಿಸುವಂತೆ ಆಗಬೇಕು. ರಸನಾ ರಸಾಯನ. ಈಗ ರಸನ ಅಂದರೆ ನಾಲ್ಗೆಗೆ ರಸಾಯನ ಕೊಟ್ಟರೆ ಏನು ಮಾಡುತ್ತೆ? ರಸಾಯನ ಅಂದರೆ ನಮಗೆ ಗೊತ್ತಿರೋದು ಬರೀ ಇದು ಬಾಳೆಹಣ್ಣಿನ ರಸಾಯನ ಅಂತ ಇಲ್ಲ. ಪಂಚ ಇಂದ್ರಿಯಕ್ಕೂ ಸೇರುವಂಥ ರಸಾಯನ ಪರಮಾತ್ಮ. ಆ ರಸಾಯನ ಕೇಳಿ 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 ಧ್ವನಿಯಿಂದ ಉಂಟಾಗುತ್ತಲ್ಲ, ಅದನ್ನು ಇಲ್ಲಿ ಹೇಳ್ತಾರೆ. ಪಾದುಕಾದೇವಿಯ ಶಬ್ದಗಳು ನನಗೆ ನಾಲಿಗೆಗೆ ರಸಾಯನವಾಗುತ್ತೆ. ಕಿವಿಯ ಮೂಲಕ ತಗೊಳ್ಳೋದು, ಬಾಯಿ ಮೂಲಕ ಅಲ್ಲ. ಅದು ನಮಗೆ ಸಿಗತ್ತೆ. ಅದೇ ಮೋಕ್ಷ. ಪರಮಾತ್ಮನನ್ನು ಅನುಭವಿಸೋದೇ ಮೋಕ್ಷ. ಅಹಂ ಉಪರಿ ಸಮಸ್ತ ದೇವತಾನ ಉಪರಿ ಮಮೈಷ ವಿಭಾತಿ ವಾಸುದೇವಗ ತದಿಗ ಪರತರಂ ನ ಕಿಂಚಿದಸ್ಮಾತ್ ಇತಿ ವದಸೀವ ಪದಾವನಿಪ್ರಣ. ಇದಕ್ಕಿಂತ ಬೇರೆ ಮೇಲ್ಪಟ್ಟದು ಇನ್ನೊಂದಿಲ್ಲ ಅಂತ ಘೋಷಣೆ ಮಾಡ್ತಾ ಇದ್ದಾಳಂತೆ ಪಾದುಕ. ಸಮಸ್ತ ದೇವತೆಗಳ ತಲೆ ಮೇಲೆ ನಾನಿದ್ದೀನಿ, ನನ್ನ ಮೇಲೆ ಪರಮಾತ್ಮ ಇದ್ದಾನೆ, ಅವನಿಗಿಂತ ಯಾರೂ ಇಲ್ಲ. ಉಂಟಾ? ನನ್ನ ಮೇಲೆ ದೇವರಿದ. ಅದೇ ಉಪರಿ, ಮಮ ಉಪರಿ. ಮಮ ಉಪರಿ ಪೆರುಮಾಳ್. ಪೆರುಮಾಳ್ ಉಪರಿ ಬೇರೆ ಯಾರೂ ಇರೋಕ್ಕಾಗಲ್ಲ. ನನ್ನನ್ನು ದೇವತೆಗಳು ತಲೆ ಮೇಲೆ ಇಟ್ಕೊಳ್ತಾರೆ, ನನ್ನ ತಲೆ ಮೇಲೆ ಪರಮಾತ್ಮ ಇದ್ದಾನೆ. ಸೊ ನನಗಿಂತ ದೇವರೆಲ್ಲಿ ಬಂದರು? ದೇವತೆಗಳೆಲ್ಲಿ ಬಂದರು? ದೇವತೆಗಳು, ಪಾದುಕೆ, ಪರಮಾತ್ಮ. ಸೊ ಇದಕ್ಕಿಂತ ಉಪರಿ ಬೇರೆ ಇಲ್ಲ. ನ ಕಿಂಚಿದಸ್ತಿ ಅಂತ ಹೇಳಿ ಅದ ಘೋಷಣೆ ಮಾಡ್ತಾ ಇದ್ದಾಳಂತೆ ಪಾದುಕಾದೇವಿ ತನ್ನ ಶಬ್ದದಿಂದ. ಇದು ನಾದ ಪದ್ಧತಿ ಜ್ಞಾಪಕ ಇಟ್ಕೋಬೇಕು. ಅಹಂ ಉಪರಿ ಸಮಸ್ತ ದೇವತಾನ. ಅಮ್ಮ ರಂಗನಾಥನ ಪಾದುಕೆ ದೇಶಿಕರು ಹೇಳ್ತಾರೆ, ಅಹಂ ಉಪರಿ ಸಮಸ್ತ ದೇವತಾನ, ನಾನು ಸಮಸ್ತ ದೇವತೆಗಳೆಲ್ಲರಿಗೂ ಮೇಲೆ ಇದ್ದೀನಿ. ಆಮೇಲೆ ಏಷಗ, ಈ ವಾಸುದೇವ ಪರಮಾತ್ಮ, ಮಮ ಉಪರಿ, ನನ್ನ ಮೇಲೆ, ವಿಭಾತಿ. ಎಷ್ಟು ಚೆನ್ನಾಗಿದೆ ನೋಡಿದ್ರಾ ಅಂತ ಕೇಳ್ತಾ ಇದ್ದೆ. ಅವಾಗಲೇ ಕೇಳಿದ್ಲೋ ಇಲ್ವೋ? ಮಲಗಿರೋವನು ಜಾಸ್ತಿನಾ, ಪರಮಪದವನ, ಇಲ್ಲ ನನ್ನ ಮೇಲಿರೋವನ? ಇದನ್ನು ಕೇಳಿ, ಅದನ್ನು ಹೇಳ್ತಾ ಇದ್ದಾಳಂತೆ ಆ ಶಬ್ದದಿಂದ ಪಾದುಕಾದೇವಿ. ನೋಡಿ, ದೇವತೆಗಳ ಮೇಲೆ ನಾನಿದ್ದೀನಿ, ನನ್ನ ಮೇಲೆ ಪರಮಾತ್ಮ ಇದ್ದಾನೆ, ಗೊತ್ತಾ? ನೋಡಿದ್ರಾ ನೀವು? ನನ್ನ ಮೇಲೆ ದೇವನಿದ್ದಾನೆ, ಅವನಿಗಿಂತ ಮೇಲಾದದ್ದು ಬೇರೆ ಉಂಟಾ? ಇದೆಯಾ ಏನಾದರೂ ಅಂತ ಕೇಳ್ತಾ ಇದ್ದಾಳೇನೋ ಪಾದುಕೆ ಅಂತ ಶಬ್ದ ಬರ್ತಾಯಿದೆ. ದೇಶಿಕರಿಗೆ ಅನಿಸಿದೆ ಆ ಶಬ್ದವನ್ನು. ಜಣ್ ಅಂತ ಕೇಳಿದ ತಕ್ಷಣ ತಲೆ ಮೇಲೆ ಹೋಗಿ ಇಟ್ಟ ತಕ್ಷಣ ನಾದ ಇಟ್ಟದ. ಓಹೋ, ಈ ನಾದ ಕೇಳ್ತಾ ಇದೆ. ಏನು ಕೇಳ್ತಾ ಇದ್ದಾಳೆ ನೋಡಿ ಅಂತ. ಇದಕ್ಕಿಂತ ಮೇಂಪಟ್ಟದು ಬೇರೆ. ನಿಸ್ಸಮಾಭ್ಯಧಿಕ ಅನ್ನೋದಕ್ಕೆ ಇದು ಡೆಫಿನಿಷನ್ ಅಂತೆ ತೋರುತ್ತೆ. ಅಹಂ ಉಪರಿ ಸಮಸ್ತ ದೇವತಾನ ಉಪರಿ ಮಮೈಷ ವಿಭಾತಿ ವಾಸುದೇ. ವಿಭಾತಿ ಕಂಗೊಳಿಸ್ತಾ ಇದ್ದಾನೆ ಸಹಸ್ರಾರು ಸೂರ್ಯರಂತೆ. ತದಿಹ ಪರತರಂ ನ ಕಿಂಚಿದಸ್ಮಾತ್. ತದಿಹ ಪರಿತರಂ, ಆ ಪರಮಾತ್ಮನಿಗಿಂತ ಪರತರವಾದದ್ದು ಮತ್ತೊಂದಿಲ್ಲ. ಯಾಕೆಂದರೆ ಇವನು ಪರತಮವಾದದ್ದು ಇವನನ್ನು ಬಿಟ್ಟರೆ ಬೇರೆ ಒಂದೂ ಇಲ್ಲ ಅಂತ ಘೋಷಣೆ ಮಾಡ್ತಾ ಇದೆಯೇನೋ ನೀನು ಅನಿಸುತ್ತೆ ನಿನ್ನ ಮಂಜುಳನಾದ. ಈಗ ಪರತರಂ ನಾಸ್ತಿ, ಅದಕ್ಕೆ ತಾನೇ ಬಂದಿದ್ದು ಅಲ್ಲಿ ಕಷ್ಟ ರಾಮಾನುಜರಿಗೆ. ರಾಮಾನುಜರು ಕ್ಷೀರಗ ಬಿಡೋದಕ್ಕೆ ಕಷ್ಟ ಪರತರಂ ಅಸ್ತಿ ಅಂತ ಹೇಳಬೇಕಾಗಿತ್ತು.
ಶಿವಾತ್ ಪರತರಂ ನಾಸ್ತಿ, ಇಲ್ಲಿ ಪರಮಾತ್ಮಾತ್ ಪರತರಂ ನಾಸ್ತಿ, ನಾರಾಯಣಾತ್ ಪರತರಂ ನಾಸ್ತಿ. ಅದು ಆದರೆ ಶಿವನಿಗಿಂತ ದೊಡ್ಡವನು ಉಂಟಲ್ಲ, ಅದಕ್ಕೆ ಅಸ್ತಿ ಅಂತ ಬರೆದಿದ್ದು. ಬರೆದಿದ್ದ ತಕ್ಷಣ ಕೋಪ, ಪರತರಂ. ಆದರೆ ಅವನು ಅರ್ಥ ಮಾಡ್ಕೊಂಡಿದ್ದ, ಆ ಥರ ಅರ್ಥ ಮಾಡ್ಕೊಂಡ. ಇವರು ನಿಜವಾಗಿ ಹೇಳಿದ್ದೇನು, ಶಿವ ಅಂದರೆ ಒಂದು ಅಳತೆ. ಪಾವು ಚಟಾಕು, ಚಟಾಕು ಪಾವು ಸೇರು, ಸೇರಿಗಿಂತ ದೊಡ್ಡದು ಮಣನೋ ಏನೋ ಹೇಳ್ತಾರೆ. ಆ ಮಣ ಅದಕ್ಕಿಂತ. ಸೊ ಅದರಿಂದ ಅಸ್ಥಿ ಅಂತ ಹೇಳ್ಬಿಟ್ರು. ಅವನು ಅಂದ್ಕೊಂಡ ಶಿವನಿಗಿಂತ ದೊಡ್ಡವನುಂಟು. ಕರೆಕ್ಟು, ಶಿವನಿಗಿಂತ ದೊಡ್ಡವನು ನಾರಾಯಣ. ಶಿವನ ತಲೆ ಮೇಲೆ ಅವನು ಇಟ್ಕೊಳ್ತಾನಲ್ಲ, ಅದು ಶಿವ ತಲೆ ಮೇಲೆ ಪಾದುಕೆ ಇಟ್ಕೊಳ್ತಾನೆ, ಪಾದುಕೆ ಮೇಲೆ ಪರಮಾತ್ಮ ಇದ್ದಾನೆ. ಸೊ ಯಾರು ದೊಡ್ಡವರು? ಪರತರ. ಅದನ್ನೇ ಹೇಳ್ತಾರೆ. ಆಮೇಲೆ ಇಲ್ಲಿ ದೇವತೆಗಳಿಗಿಂತ ಜಾಸ್ತಿ ಅಂತ ಹೇಳಿದ್ದಾರೆ. ಅದಕ್ಕೆ ದೇವತೆಗಳಲ್ಲಿ ಯಾರು ಸೇರಿದ್ರು? ಬ್ರಹ್ಮ ಶಿವನೂ ಸೇರಿಕೊಂಡ್ರು. ಅವನತ ವಿಭುಧೇಂದ್ರ ಮೌಳಿಮಾಲ ಮಧುಮದ ಶಿಕ್ಷಿತ ಮಂಥರ ಪ್ರಯಾತ ಪ್ರಥಯತಿ ಪರಿರಬ್ಧ ಶೌರಿಪಾದ ಮಣಿಕಲಕೇನ ವಿಯಾತ ಚಲ್ಪಿತಾನಿ. ಮಣಿಪಾದುಕೆ, ರತ್ನಮಯವಾದ ಪಾದುಕೆಯೇ. ವಿಭುಧೇಂದ್ರ ಮೌಳಿ. ಈಗ ವಿಭುಧೇಂದ್ರ ಅಂದರೆ ವಿಭುಧರು ಅಂದರೆ ದೇವತೆಗಳು, ದೇವತೆಗಳ ಇಂದ್ರ ದೇವೇಂದ್ರ. ಇವರೆಲ್ಲ ಏನು ಮಾಡ್ತಾರೆ? ತಲೆಯಲ್ಲಿ ಕಿರೀಟಗಳನ್ನು ಹಾಕ್ಕೊಂಡಿರ್ತಾರೆ. ಮೌಳಿ ಮಾಲ, ಮೌಳಿ ಆ ಕಿರೀಟ, ಅದರ ಮೇಲೆ ಒಳ್ಳೊಳ್ಳೆಯ ಸುಂದರವಾದ ಪುಷ್ಪಹಾರಗಳು. ಆ ಹಾರಗಳಲ್ಲಿ ಜೇಂಕಾರ ಮಾಡ್ತಾ ದುಂಬಿಗಳೆಲ್ಲ ಬಂದಿರುತ್ತೆ. ಮಧು ಮಕರಂದ, ಆ ಮಕರಂದವನ್ನು ಚೆನ್ನಾಗಿ ಕುಡಿದು ಮದ ಉಂಟಾಗಿರುತ್ತೆ. ಮದ ಕೊಬ್ಬಿನಿಂದ. ಶಿಕ್ಷಿತ ಮಂಥರ ಪ್ರಯಾತ. ಇಲ್ಲಿ ಇದು ಮಂಥರ ಅಂದರೆ ಮಂಥನ ಮಾಡೋದು ಅಂತ ಅಂದ್ಕೊಳ್ಳಬೇಕಾಗಿಲ್ಲ. ಇಲ್ಲಿ ಮೃದುವಾದ ಅಂತ ಕೊಟ್ಟಿದೆ. ಮೃದುವಾದ ನಾದ, ಮಂಜುಳವಾದ ನಾದ, ಆ ಝೇಂಕಾರ. ಪ್ರಯಾತ ಇನ್ನೊಂದರ್ಥ ಮೃದುವಾಗಿ ಹೆಜ್ಜೆ ಹಾಕ್ತಾಳೆ ಪಾದುಕಾದೇವಿ. ಪರಮಾತ್ಮನನ್ನು ವಿಜಯ ಮಾಡಿಸ್ಕೊಂಡು ಬಂದಾಗ ಮಧುರವಾದ ಮೃದುವಾದ ನಡೆ, ಅದಕ್ಕೆ ತಕ್ಕಂತೆ ಮೃದುವಾದ ಶಬ್ದ, ಮಂಜುಳ. ಜೋರಾಗಿ ಮಾಡಿದ್ರೆ ಜೋರು ಶಬ್ದ ಬರುತ್ತೆ. ನಿಧಾನಕ್ಕೆ ಒಂದು ಹೆಜ್ಜೆ ಇಟ್ಟಾಗ ಆ ನಾದವು ಮಂಜುಳ ನಾದವಾಗುತ್ತೆ. ಅದೇ ನೀನು ಮಣಿಕಲಹೇನ ವಿಯಾತಕ, ಮಾತುಗಳನ್ನು ಪ್ರಕಟಗೊಳಿಸ್ತಾಳಂತೆ. ಆದರೆ ಇವಳು ಮಾತಾಡ್ತಾ ಇರುವಂತೆ ಇದೆಯಂತೆ. ಇವರು ದೇವತೆಗಳೆಲ್ಲ ಬಂದು ಪಾದುಕೆಯನ್ನು ತಲೆ ಮೇಲೆ ಇಟ್ಕೊಳ್ತಾರೋ ಇಲ್ವೋ? ಪಾದುಕೆ ಈಗ ಯಾರಾದರೂ ನೃತ್ಯ ಮಾಡಬೇಕು ಅಂದರೆ ಏನು ಮಾಡ್ತಾರೆ? ನೃತ್ಯ ಮಾಡಬೇಕು ಅಂತಂದರೆ ಗೆಜ್ಜೆ ಫಸ್ಟ್ ಹಾಕ್ಕೊಳ್ತಾರೆ. ನಾದ ಬೇಕಲ್ಲ, ನಾದ ಇಲ್ದಿದ್ರೆ ಅದು ಸರಿ ಹೋಗಲ್ಲ. ಸಂಗೀತನೂ ಹಾಡ್ತಾ ಇರ್ತಾರೆ, ಅದ್ರ ಜೊತೆಗೆ ವಾದ್ಯಗಳೂ ಉಂಟು, ಜೊತೆಗೆ ಇವರ ಅಭಿನಯ ಮಾಡಿಕೊಂಡು ಅವರು ಹಾಡ್ತಾ ಇರ್ತಾರೆ, ಜೊತೆಯಲ್ಲಿ ಅದು ಉಂಟು. ಸೊ ಉತ್ಸವದಲ್ಲಿ ಇದೆಲ್ಲ ಉಂಟಲ್ಲ, ಹಾಗೆ ನಾದ ಬೇಕಲ್ಲ. ಅದರಿಂದ ಹಾಡ್ತಾ ಏನಾದರೂ ಹೇಳಿಕೊಂಡು, ಈಗ ಉತ್ಸವದಲ್ಲಿ ನೋಡಿ, ಈಗ ನಾಟ್ಯವನ್ನು ನೋಡಿದ್ರಿ, ಒಬ್ಬ ನಾಟ್ಯ ಮಾಡುವಂಥವರು ಏನು ಮಾಡ್ತಾರೆ ಅಂತ. ಪರಮಾತ್ಮ ಈಗ ನಾಟ್ಯ ಮಾಡ್ತಾ ಇದ್ದಾನೆ. ನಾಟ್ಯ ಮಾಡ್ತಾ ಇರೋನು ಏನು ಮಾಡ್ಕೋಬೇಕು? ಡ್ರೆಸ್ ಮಾಡ್ಕೊಳ್ಬೇಕು, ಅಲಂಕಾರ ಮಾಡ್ಕೊಳ್ಬೇಕು, ಸ್ಟೇಜ್ ಬೇಕು, ಅವನಿಗೆ ಗೆಜ್ಜೆನೂ ಬೇಕು. ಸೊ ಗೆಜ್ಜೆ ಯಾವುದು? ರಂಗನಾಥನಿಗೆ ಪಾದುಕೆಯ ಶಬ್ದ, ಪಾದುಕೆಯೇ ಮಂಜುಳನಾದವನ್ನು ಕೊಡುವಂಥ ಗೆಜ್ಜೆ. ಅದರಿಂದ ಇವರು ಹೇಳ್ತಾರೆ, ಎಲ್ಲರೂ ಹೋಗ್ತಾರೆ ಅದೇ ತರಹ ಪರಮಾತ್ಮನನ್ನು ದರ್ಶನ ಮಾಡೋಕ್ಕೆ. ಉತ್ಸವದಲ್ಲಿ ಎಷ್ಟು ಜನ ಬರ್ತಾರಲ್ಲ, ಎಷ್ಟು ಜನ ಬರ್ತಾರೆ. ಹಳ್ಳಿಗಳಲ್ಲಿ ಹೋದರೆ ನೋಡ್ತೀವಲ್ಲ ಎಷ್ಟು ಜನ ಬರ್ತಾರೆ. ಸಿಟಿನಲ್ಲಿ ಆ ಏರಿಯಾದವ್ರು ಬರ್ತಾರೆ, ಕೆಲವರು ಮಾತ್ರ ಬರ್ತಾರೆ. ಆದರೆ ಇಲ್ಲಿ ಅವರ ಬುಟ್ಟಿನಲ್ಲಿ ತಲೆ ಮೇಲೆ ಇಟ್ಕೊಂಡು ಎಲ್ಲ ಹೂಗಳನ್ನು ತೊಗೊಂಡು ಬರ್ತಾರೆ. ಆ ಹೂವುಗಳಲ್ಲಿ ಮಕರಂದವನ್ನು ಪಾಡು ಮಾಡಿರ್ತಾರಲ್ವ, ಆದರೆ ಪಾದುಕಾದೇವಿ ಅಲ್ಲಿ ಮಾಡೋದು ಸಾಮಾನ್ಯವಾದ ದುಂಬಿಗಳು, ಆ ಮಕರಂದಕ್ಕೆ ಬರೋದು. ಆದರೆ ಇಲ್ಲಿ ಪರಮಾತ್ಮನ ಪಾದ ಅರವಿಂದ ಎನ್ನುವಂಥ ಆ ಪುಷ್ಪದ ಮಕರಂದವನ್ನು ಯಾರು ಕುಡಿತಾರೆ? ಪಾದುಕಾದೇವಿ. ಪಾದುಕಾದೇವಿಗೆ ಅದನ್ನು ಕುಡಿದು ಮತ್ತಿಡಿದು ಬಿಟ್ಟಿರೋದ್ರಿಂದ ನಡಿಬೇಕಾದ್ರೆ ಏನಾಗುತ್ತೆ?
ಆಡ್ತಾ ಆಡ್ತಾ ನಡೀತಾಳಂತೆ ಅವಳು. ಮತ್ತೆ ಓಹೋ, ನಿನಗೆ ಈ ಥರ ಆಗಿದೆಯಾ ಅನ್ನೋದನ್ನು ಎಲ್ಲಿ ತಿಳ್ಕೊಳ್ಬೋದು ಅಂದರೆ ಅವಳ ಆ ನಡೆಯುವ ಕಾಲದಲ್ಲಿ ಉಂಟಾಗುವಂಥ ಆ ನಾದದಿಂದ ತಿಳ್ಕೊಬೋದು. ಮತ್ಯಾವುದರಿಂದ ಹಿಡಿದಿದೆ ಅಂದರೆ ಆ ಮಕರಂದವನ್ನು ಕುಡಿದು ಅಂತ ಇಲ್ಲಿ ಆಡ್ತಾ ಇದೆಯೋ ಅನ್ನುವಂತೆ ಕಾಣಿಸುತ್ತೆ. ಅದರಿಂದ ಅದರ ಒಂದು ರಿಯಾಕ್ಷನ್ ಮತ್ತು ಹಿಡಿದಂತೆ ನಿಧಾನವಾಗಿ ತೂಗಾಡ್ತಾ ಹಾಗೆ ಹೀಗೆ ನಡೀತಾ ಇದೆ. ಸೊ ಇವಾಗ ನೀವೇನಾದರೂ ಪರಮಾತ್ಮ ಆ ಥರ ನಡೆದ್ರೆ ಅನ್ಕೊಂಡು ವಯ್ಯಾರವಾಗಿ ಪಾದುಕಾದೇವಿಗೆ ಮತ್ತೆ ಹಿಡಿದಿದೆ ಮಕರಂದವನ್ನು ಕುಡಿದು ಅಂತ ಅವರ ವರ್ಣನೆ. ಅದಕ್ಕೆ ಹೇಳ್ತಾರೆ ನೋಡಿ, ಮಣಿಪಾದುಕೆ ಅವನತ ವಿಭುಧೇಂದ್ರ ಮೌಳಿಮಾಲ. ದೇವತೆಗಳೆಲ್ಲ ಬಂದು ಅವನತ ನಮಸ್ಕಾರವನ್ನು ಮಾಡಿ ಬಗ್ತಾರೆ ಕಿರೀಟ ಹಾಕ್ಕೊಂಡು. ಆ ಕಿರೀಟದಲ್ಲಿ ಇರುವಂತಹ ಮಾಲೆಗಳಿದೆ. ಮಾಲದ ಮಕರಂದವನ್ನು ಚೆನ್ನಾಗಿ ಕುಡಿದು ಬಿಟ್ಟು ಕಲ್ಪನೆ ಮಾಡ್ಕೊಳ್ತಾರಂತೆ ಮಂಥರ ಪ್ರಯಾತ. ಅದೆಲ್ಲ ಚೆನ್ನಾಗಿ ಕುಡಿದು ಅದರ ಮಕರಂದವನ್ನು ಕುಡಿದು ಬಿಟ್ಟು ಇವಳಿಗೇನಾಯಿತು, ಚೆನ್ನಾಗಿ ಅದನ್ನು ಏನು ಮಾಡ್ತಾಳಂತೆ, ಶೌರ್ಯ ಪಾದವನ್ನು ಭದ್ರವಾಗಿ ಆಲಿಂಗನ ಮಾಡ್ಕೊಂಡ್ಬಿಡ್ತಾಳಂತೆ ಪಾದುಕಾದೇವಿ. ಶೃಂಗಾರ ಚೆನ್ನಾಗಿ ಆಲಿಂಗನ ಮಾಡ್ಕೊಂಡ್ಬಿಡ್ತಾಳಂತೆ. ಯಾವುದನ್ನು ಕುಡಿದು, ದೇವತೆಗಳ ಹೂವಿನ ಮಕರಂದ ಕುಡ್ದೇನೆ ಆಲಿಂಗನ ಮಾಡ್ಕೊಂಡ್ಬಿಟ್ಲು. ಇನ್ನು ಆ ಪರಿಮಳ, ಪರಮಾತ್ಮನ ಪಾದಾರವಿಂದದ ಪರಿಮಳವೂ ಸೇರ್ಕೊಂತಲ್ಲ, ಅದು ಕುಡ್ದಿನ್ನೇನಾಗಿರುತ್ತೆ. ಪರಿರಬ್ಧ ಅಂದರೆ ಹಾಗೆ ಆಲಿಂಗನ ಮಾಡಿಕೊಂಡು ಶೌರಿ ಪಾದ ಆದ ತ್ವಂ ನೀನು ಮಣಿಕಲಗ. ಅದರಿಂದ ನಡಿಬೇಕಲ್ಲ, ಇವಾಗ ಕರ್ಕೊಂಡು ಬರ್ತಾ ಇದ್ದಾಳೆ. ಆದರೆ ಅದನ್ನು ಕುಡಿದು ಏನಾಗಿದೆ, ಇದಕ್ಕೆ ಎಕ್ಸ್ಟ್ರಾ ಅಂತ ಅದನ್ನು ಕೊಟ್ಟಿದ್ದಾರೆ. ಇಲ್ಲಿ ಏನು ಹೇಳಿದ್ದಾರೆ, ದೇವತೆಗಳು ಬಗ್ಗಿದಾಗ ಅವರು ತಂದ ಮಾಲೆಗಳ ಮಕರಂದವೂ ಇದೆ. ಪರಮಾತ್ಮನ ಪಾದಾರವಿಂದ ಎರಡನ್ನೂ ಸೇರಿ ಕುಡಿದು ಬಿಟ್ಟರೆ ಏನಾಗುತ್ತೆ, ಅದರಿಂದ ಆಲಿಂಗನ ಮಾಡ್ಕೊಂಡ್ಬಿಟ್ಟು ಮಂದವಾಗಿ ಶಬ್ದ ಅದು ಬರ್ತಾ ಇದೆಯಲ್ಲ, ಅದು ತಿಳಿಸ್ಕೊಡುತ್ತಂತೆ. ನಿಧಾನವಾಗಿ ಯಾತಕ್ಕೆ ಇವಳು ಆಡ್ತಾ ಇದ್ದಾಳೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕಾಣಿಸುತ್ತೆ ಅಂತ ಸ್ವಾಮಿ ದೇಶಿಕರು ಕಲ್ಪನೆ ಅಲ್ವಾ. ಎಂಥ ಕಲ್ಪನೆ, ಸೂಪರು ಕಲ್ಪನೆ. ಅದೇ ಹೇಳ್ತೀನಲ್ಲ, ಕಷ್ಟ. ಇದನ್ನೆಲ್ಲ ಎಷ್ಟು ಸತಿ ಓದಿದ್ರೂ ಉತ್ಸವ ನೋಡ್ಬೇಕಾದ್ರೆ ಇದೆಲ್ಲ ಜ್ಞಾಪಕ ಬರುತ್ತಾ? ಬರಬೇಕು. ಒಂದು ಅನುಭವವೇ ಬೇರೆ ಬರಬೇಕು. ಬಂದಾಗ ಅನುಭವ ಬೇರೆ, ಬಂದರೆ ಅನುಭವ ಅಂತ ಕಾಣಿಸ್ತೀಯಾ ನೀನು ಅಂತ ಚೆನ್ನಾಗಿ ಹಿಂಗೆ. ಅಂದರೆ ಗರುಡ ಸೇವೆಯಲ್ಲಿ ಪಾದುಕೆನ ಸಮರ್ಪಣೆ ಮಾಡ್ತಾರಲ್ಲ, ಇಲ್ಲೊಂದು ಸ್ಟ್ರಾಪ್ ಥರ ಕಟ್ಟಿರ್ತಾರೆ, ಅದಕ್ಕೆ ಆಲಿಂಗನ ಕಟ್ಟಿರ್ತಾರೆ. ಆಲಿಂಗನ ಪಾದವನ್ನು ಆಲಿಂಗನ ಮಾಡ್ಕೊಂಡಿದೆಯಾ, ಅದನ್ನು ಅಬ್ಸರ್ವೇಷನ್, ಒಂದೊಂದು ದೃಶ್ಯವನ್ನು ಅಷ್ಟು ಕೂಲಂಕಷವಾಗಿ ಹತ್ತಿರ ಇದ್ದು ಅನುಭವಿಸ್ತಾ ಇದ್ದರೆ ಹೆಂಗಾಗಿ ಬರುತ್ತಾ ಈ ಥರ ಹೇಳಕ್ಕೆ ಸಾಧ್ಯ. ಕವಿಗಳಿಗೆ ಪರಮಾತ್ಮ ಕೊಡ್ತಾರೆ. ಕವಿಗಳು ಕ್ರಾಂತಿಕಾರಿಗಳು, ದೂರದರ್ಶಿಗಳು ಕ್ರಾಂತಿಕಾರಿಗಳು. ಆ ಒಂದು ಕೆಪಾಸಿಟಿ ಅವ್ರ ಹತ್ರ ಇದೆ. ಅದರಿಂದ ಅವರು ಆ ಕಲ್ಪನೆ ಮಾಡ್ಕೊಳ್ತಾರೆ. ಪ್ರಕೃತಿನೇ ನೋಡಿ ಪರಮಾತ್ಮ ಅಂತ ವರ್ಣನೆ ಮಾಡಬೇಕಾದ್ರೆ ಅವರಿಗೆ ಕೊಟ್ಟಿರಬೇಕಲ್ಲ ಆ ಶಕ್ತಿ. ಎಲ್ಲರಿಗೂ ಬಂದುಬಿಟ್ರೆ ಎಲ್ಲರೂ ಕವಿಗಳಾಗ್ಬಿಡ್ತಾರೆ. 399 ಆಸ್ಥಾನೇಷು ತ್ರಿದಶಮಯಿತಾನ್ ವರ್ತಯಿತ್ವಾ ವಿಕಾರಾನ್ ಸ್ಥಾನೇ ಸ್ಥಾನೇ ನಿಜ ಜನಂ ವಾರಯಿತ್ವಾ ಯಥಾರ್ಗಂ ವಾಸಾಕಾರಂ ಸ್ವಯಮುಪಸರನ್ ಪಾದುಕೆ ಮಂಜುನಾಥ ಆಪರ್ಯಂಕಾತ್ ನ ಖಲು ಭವತಿ ರಂಗನಾಥೋ ಜಗಾತ್. ಅಮ್ಮ ಪಾದುಕೆ ಎಲ್ಲ ಪರಮಾತ್ಮ ರಂಗನಾಥ ಸಂಚಾರದಲ್ಲಿ ಬರುವಂತಹ ಸಂದರ್ಭ. ವಿಹಾರ ಅಂದರೆ ಲೀಲೆಗೋಸ್ಕರ ಅನ್ನೋದಕ್ಕೆ ಬೇಕಾದಷ್ಟು ಕಾರಣ ಉಂಟು. ಆದರೆ ಮುಖ್ಯ ಕಾರಣ ಪರಮಾತ್ಮನ ಅವತಾರಕ್ಕೆ ಕಾರಣ ಮೂರೇ ಹೇಳಿರು ಅಲ್ವಾ. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ತದುಶ್ರುತಾಂ ಧರ್ಮ ಸಂಸ್ಥಾಪನಾರ್ಥಾಯ.
ಈ 3 ಕಾರಣಗಳನ್ನು ಇಟ್ಕೊಂಡೇ ಇವರ ಪೂರ್ತಿ. ಅದು ಅಡಿಪಡೆ ಅಂತಾರಲ್ಲ, ಫೌಂಡೇಶನ್, ಒಂದು ಆಧಾರ ಪರಮಾತ್ಮನ ಅವತಾರದ ರಹಸ್ಯ. ಅದಾದ ಮೇಲೆ ಬೇರೆ ತರಹ ಕಲ್ಪನೆಯೂ ಸುಮ್ಮನೆ ಕಲ್ಪನೆ ಮಾಡಿಲ್ಲ. ಯಾತಕ್ಕೆಂದರೆ ಪ್ರಾಣ ಪ್ರತಿಷ್ಠೆ ಅಂತ ಮಾಡೋದ್ರಿಂದ ಅರ್ಚಾವತಾರದಲ್ಲಿ ಇರುವಂಥ ಪರಮಾತ್ಮ ಅರ್ಚನೆ ಮಾಡಿಸ್ಕೊಳ್ಳೋಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದಾನೆ ವಿನಃ, ಇಲ್ಲದಿದ್ದರೆ ಅವನಿಗೆ ಇಲ್ವಾ? ಅವರಿಗೆ ಅಲ್ಲಿ ಪ್ರಾಣ ಇಲ್ವಾ? ಉಂಟು. ಆದರೆ ನಾನು ಅರ್ಚಕರಿಗೆ ಅಧೀನ ಅಂತ ತೋರಿಸ್ಕೊಳ್ಳೋಕ್ಕೋಸ್ಕರವಾಗಿ, ಭಕ್ತ ಪರಾಧೀನ ನಾನಂತ ತೋರಿಸ್ಕೊಳ್ಳೋಕ್ಕಾಗಿ ಈ ಒಂದು ಆಶ್ರಿತರಿಗೋಸ್ಕರ. ಸರಿ, ಪರಾಧೀನ ಅಂತ ಸುಮ್ಮನೆ ಇದ್ಬಿಡ್ಬೋದಾಗಿತ್ತಲ್ಲ, ಸಾಲಿಗ್ರಾಮ ಮೂರ್ತಿ ಅಂತೆ ಮನೆಯಲ್ಲಿ. ಅದಕ್ಕೋಸ್ಕರನೇ ಈ ಥರ ರೂಪ ತಗೊಂಡು ದೇವಸ್ಥಾನ. ಮೊದಲು ಬಂದಿದ್ದೇ ಎಲ್ಲ ಕಡೆಯಲ್ಲೂ ಇದ್ದೀನಿ ಅಂತ. ಅಂತರ್ಯಾಮಿ ನಿನ್ನಲ್ಲೂ ಇದ್ದೀನಿ, ಹೊರಗಡೆನೂ ಇದ್ದೀನಿ, ಎಲ್ಲದರಲ್ಲೂ ಇದ್ದೀನಿ. ಯಾರೂ ತಿಳ್ಕೊಳ್ಳಲಿಲ್ಲ, ಒಬ್ರಿಗೂ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ದ ಪರಮಾತ್ಮ, ನಾನು ಸಾಲಿಗ್ರಾಮದಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟ. ಫಸ್ಟು ಸಾಲಿಗ್ರಾಮನೇ. ಅವರು ಅಟ್ಲೀಸ್ಟ್ ಈ ಒಂದು ಶಿಲೆನಲ್ಲಿ ಮಾತ್ರ ಅಲ್ಲ, ಎಲ್ಲ ಕಲ್ಲಲ್ಲೂ ನಾನಿದ್ದೀನಿ ಅಂತ ಅವರು ಭಾವನೆ ಮಾಡ್ಕೋತಾರೆ ಅಂದ್ಕೊಂಡ ಪರಮಾತ್ಮ. ಆದರೆ ಮಾಡ್ಕೊಳ್ಳಿಲ್ಲ. ಸಾಲಿಗ್ರಾಮನೇ ಏನೋ ಅಂತ ಹೇಳೋರು ಇದ್ದಾರೆ. ಸಾಲಿಗ್ರಾಮದಲ್ಲಿ ನನ್ನ ರೂಪವನ್ನು ನೋಡೋರು ತುಂಬ ಕೆಲವರು ಜನ. ಆದರೆ ಸಾಲಿಗ್ರಾಮ ಅಂತ ಸ್ವಲ್ಪ ಏನೋ ಭಯಭಕ್ತಿ ಇದೆ, ಅದಕ್ಕೆ ಭಯಭಕ್ತಿ ಇಟ್ಕೊಳ್ಳಿ ಅಂತಾರೆ. ಎಲ್ಲರೂ ತುಂಬ ಮಡಿ ಇರಬೇಕು, ಅದಿರಬೇಕು, ಇದಿರಬೇಕು ಅಂತ ಇಟ್ಕೊಳ್ಳೋದೇ ಇಲ್ವಲ್ಲ. ಸಾಲಿಗ್ರಾಮ ತೊಗೊಂಡು ಕೊಟ್ಟುಬಿಡ್ತಾರೆ, ದೇವಸ್ಥಾನಕ್ಕೆ ಕೊಟ್ಟುಬಿಡ್ತಾರೆ. ಅಂತಿರ್ತಾರೆ ಮನೆಯಲ್ಲಿ, ಅದು ಮನೆಯೇ ಅಲ್ಲ ಅಂದ್ಬಿಟ್ರು. ಸಾಲಿಗ್ರಾಮ ಇಲ್ಲದ ಮನೆಯಲ್ಲಿ ನೀರು ಕುಡಿಯೋಗಿಲ್ಲ, ನೀವು ಕುಡಿಯೋ ಆಗಿಲ್ಲ, ಮನೆಯಲ್ಲಿ ಇರೋರು ಕುಡಿಯೋ ಆಗಿಲ್ಲ ತಾನೆ. ಓದೋರಲ್ಲ, ಮನೆಯಲ್ಲಿರೋರು ಕುಡಿಯೋ. ಯಾಕೆಂದರೆ ಸಾಲಿಗ್ರಾಮ ಪೂಜೆ ಇಲ್ಲದೆ ಏನೂ ಇಲ್ಲ ಅಂತ ಹೇಳಿದ್ದಾರೆ. ಸರಿ, ಅದನ್ನು ನೋಡಿದಾಗ ಕೆಲವರಿಗೆ ಮಾತ್ರ ಅದು ನಿಗದಿತವಾಗೋಯ್ತು. ಎಲ್ಲರೂ ಮಾಡ್ತಾರೆ ಸಾಲಿಗ್ರಾಮ ಪೂಜೆ? ಇಲ್ಲ. ಸೊ ಏನು ಮಾಡಲಿ ಅಂತ ನೋಡಿ ಆಮೇಲೆ ಈ ಥರ ಕಲ್ಲಿನಲ್ಲಿ ಕೆತ್ತಿ ನನ್ನನ್ನು ಒಂದು ರೂಪ ಕೊಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ, ಅವನೇ ಮಾಡಿಸ್ಕೊಂಡಿರೋದು, ಆಗಮ ಹೇಳಿರೋದು ಅವನೇ ಹೇಳಿ ಏನು ಮಾಡ್ದ, ನನ್ನನ್ನು ಎಲ್ಲರೂ ನೋಡುವಂತೆ ಪ್ರಾಣವನ್ನು ಪ್ರತಿಷ್ಠೆ ಮಾಡಿ, ಅಂದರೆ ಎಲ್ರಿಗೂ ಗೊತ್ತಾಗಲಿ ಏನೋ ಮಾಡಿದ್ದಾರೆ ಪ್ರಾಣ ಪ್ರತಿಷ್ಠೆ. ಅದಕ್ಕೆ ತಾನೇ ಗರ್ಭದಾನ ಅಂತ ಒಂದು ಮಾಡ್ತಾರಲ್ಲ. ಅದು ಒಂದು ಷೋಡಶ ಸಂಸ್ಕಾರ. ಸೀಮಂತ ಮಾಡೋಕ್ಕೆ ಮುಂಚೆ ಗರ್ಭದಾನ, ಮದುವೆ ಆದಮೇಲೆ ಇದೇ ಗರ್ಭದಾನ ಇದು ಇವಾಗ. ಗರ್ಭಗುಡಿನಲ್ಲಿ ಪರಮಾತ್ಮನ ಆ ಶಿಲೆಗೆ ದಾನವನ್ನು ಮಾಡ್ತಾರಲ್ಲ, ಇದ್ರ ಮೂಲಕವಾಗಿ ಮಾಡ್ತಾರೆ, ಮಂತ್ರಪೂರ್ವಕವಾಗಿ. ಮಂತ್ರದಿಂದ, ಜಲದ ರೂಪದಿಂದ, ಅಗ್ನಿ ರೂಪಕದಿಂದ ಅದನ್ನು ಮಾಡಿ ಪ್ರತಿಷ್ಠೆ ಮಾಡ್ತಾರೆ. ಅಂದರೆ ಎಲ್ರಿಗೂ ಗೊತ್ತಾಗಲಿ ಅಂತ ಪರಮಾತ್ಮ ಇಲ್ಲಿ ಬಂದಿದ್ದಾನೆ. ಸಾಲಿಗ್ರಾಮ ಮೂರ್ತಿಗಿಲ್ಲ, ಅದಕ್ಕೆ ಗೊತ್ತಾಗಲ್ಲ ಯಾರಿಗೂ. ಇಲ್ಲಿ ಅದಕ್ಕೋಸ್ಕರ ಗೊತ್ತಾಗಲಿ ಅಂತ ಮಾಡಿಸ್ಕೊಂಡಿರೋದು ಆಗಮಶಾಸ್ತ್ರ ಮಾಡಿ ಪರಮಾತ್ಮ. ಆದರೆ ನಾವು ಅದು ನೋಡಲ್ವಲ್ಲ. ನೀವು ದೇವಸ್ಥಾನದಲ್ಲಿ ಶಿಲೆ ಅಂತ ನೋಡ್ತೀರಿ ವಿನಃ ಪರಮಾತ್ಮ ನಿಂತಿದ್ದಾನೆ ಅಂತ ನೋಡ್ತೀರಾ? ಕಣ್ಮಿಟಕ್ಸ್ತಾ ಇದ್ದಾನೆ, ಮಾತಾಡ್ತಾ ಇದ್ದಾನೆ, ನಗ್ತಾ ಇದ್ದಾನೆ ಅಂತ ಏನಾದರೂ ಗೊತ್ತಾಗತ್ತೆ? ಯಾರಿಗೆ ಆ ಭಾವನೆ ಇದೆಯೋ ಅವ್ರಿಗೆ ಗೊತ್ತಾಗುತ್ತೆ. ಸ್ವಾಮಿ ದೇಶಿಕರಿಗೆ ಗೊತ್ತಾಗುತ್ತೆ, ಪರಾಶರ ಭಟ್ರಿಗೆ ಗೊತ್ತಾಗುತ್ತೆ, ತಿರುಕಚ್ಚಿ ನಂಬಿಗಳಿಗೆ ಗೊತ್ತಾಗುತ್ತೆ. ಮಾತಾಡ್ತಾ ಇದ್ದಾನೆ, ಕೇಳಿಸುತ್ತೆ ಅವರಿಗೆ ಮಾತಾಡೋದು. ನಮ್ಮಂಥ ಪಾಮರರಿಗೆ ಅದು ಶಿಲೆ, ಬರೀ ಕಲ್ಲು. ಭಕ್ತರಿಗೆ, ಪಂಡರಾಪುರದ ಭಕ್ತರಿಗೆ, ಜಗನ್ನಾಥನ, ಪೂರಿ ಜಗನ್ನಾಥನ ಭಕ್ತರಿಗೆ, ಗುರುವಾಯೂರಪ್ಪನ ಭಕ್ತರಿಗೆ, ಎಷ್ಟೆಷ್ಟು ದೇವಸ್ಥಾನದಲ್ಲಿ ಎಷ್ಟು ದೇವರ ಪವಾಡ ಅಂಥೇಳಿ ಎಷ್ಟು ಜನ ಬಂದು ಆ ಥರ ಭಕ್ತರಿಲ್ಲ. ನಮಗಿಲ್ಲದೆ ಇರೋದ್ರಿಂದ ನಾವು ಎಲ್ರಿಗೂ ಇಲ್ಲ ಅಂದ್ಕೊಂಡ್ಬಿಡ್ತೀವಿ. ಸಾಮಾನ್ಯ ಜನರಿಗೆ ಉಂಟು. ಏನು ಭಕ್ತಿ ಆ ಭಾವನೆಯನ್ನು ನಾವು ಅರ್ಥ ಮಾಡಿಕೊಂಡಿಲ್ಲ, ಅದರಿಂದ ನಮಗೆ ಗೊತ್ತಾಗಿಲ್ಲ. ಸ್ಥಾನೇ ನಿಜ ಪರಿಜನಂ. ಅದಕ್ಕೆ ಇವರು ಹೇಳ್ತಾರೆ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ಪರಮಾತ್ಮನ ಉತ್ಸವಗಳಲ್ಲಿ ಬ್ರಹ್ಮಾದಿ ದೇವತೆಗಳೆಲ್ಲ ಬರ್ತಾರೆ. ಯಾತಕ್ಕೆ ಬರ್ತಾರೆ ಅಂದರೆ ಯಾವಾಗಲೂ ಇರ್ತಾರೆ ಭಗವಂತನ ಜೊತೆಯಲ್ಲಿ. ಅಲ್ಲಿ ಮುಂದೆ ಗರ್ಭಗುಡಿಯ ಮುಂದೆ, ಅದಕ್ಕೆ ದೇವತೆಗಳ ಮಂಟಪ, ಅದು ನೆಕ್ಸ್ಟ್ ಗರ್ಭಗುಡಿಗೆ ಮುಂಚೆ. ಅಲ್ಲಿ ಎಲ್ಲ 33 ಕೋಟಿ ದೇವತೆಗಳು ಇರ್ತಾರೆ, ಎಲ್ಲ ದೇವಸ್ಥಾನದಲ್ಲೂ ಇರ್ತಾರೆ. ಯಾಕೆಂದರೆ ಅವ್ರಿಗೆಲ್ಲ ಪರಮಾತ್ಮ ಅಲ್ಲಿ ಇಟ್ಕೊಂಡೇ ಇಲ್ಲ, ಅವರು ಇಲ್ಲೇ ಬರಬೇಕು.
ಇಲ್ಲೇ ಬಂದು ಪರಮಾತ್ಮನನ್ನು ಅರ್ಚಾಮೂರ್ತಿಯಾಗಿ ನೋಡ್ತಾರೆ. ಅವರು ನಡೆಸ್ಕೊಡ್ತಾರೆ. ಸ್ಥಾನೇ ಪರಮಾತ್ಮನನ್ನು ನಡೆಸ್ಕೊಂಡು ಬಂದು ಅಲ್ಲಲ್ಲೇ ಮಂಟಪಡಿ ಅಂತ ಮಾಡ್ತಾರೆ ಉತ್ಸವದಲ್ಲಿ. ಮಂಟಪಡಿ ನಡೆಸ್ತಾರೆ. ನಿಜ ಪರಿಜನ ಆ ಸೇವಕರು ಯಥಾರ್ಘ ಅವರಿಗೆ ತಕ್ಕಂತೆ ಉಪಚಾರಗಳನ್ನು ಅಲ್ಲಿ ಸಮರ್ಪಣೆ ಮಾಡ್ತಾರೆ. ಅರ್ಘ್ಯಪಾದ್ಯ ಎಲ್ಲ ಕೊಟ್ಟು ಅವ್ರು ಕೊಟ್ಟಂಥ ಉಪಹಾರನ ಕೊಟ್ಟು ಅವ್ರು ಕೊಟ್ಟಿದ್ದೇನೆ ಎಲ್ಲ ಕೊಡ್ತಾರೆ. ಮಾಲೆಗಳನ್ನು ಚಾತ್ತಾರೆ, ಈ ಮಾಲೆಗಳನ್ನು ತೆಗಿತಾರೆ, ಅವ್ರು ಕೊಟ್ಟ ಮಾಲೆಗಳನ್ನು ಹಾಕ್ತಾರೆ, ಅವ್ರು ಕೊಟ್ಟ ಉಪಹಾರಗಳನ್ನು ಕೊಡ್ತಾರೆ. ಅದಕ್ಕೆ ನಮ್ಮನೆಗೆ ದೇವರು ಬಂದಿದ್ದಾನೆ ಅಂಥೇಳಿ ಅವರು ಉತ್ಸಾಹದಿಂದ ಎಲ್ಲವನ್ನು ಸಮರ್ಪಣೆ ಮಾಡ್ತಾರೆ. ಅಲ್ಲಿ ಭಕ್ತಿ ಉಂಟಾಗಬೇಕು ಅಂತ ಅದೆಲ್ಲ ಮಾಡಿರೋದು. ಸಾಕ್ಷಾತ್ ಪರಮಾತ್ಮ ನಮ್ಮನೆಗೆ ಬಂದ ಅನ್ನುವಂಥದ್ದು ಅಲ್ವಾ. ಅಲ್ಲೇ ದೇವರು ಬಂದ್ರೇ ನಮಗೆ ನಿಜವಾದ ದೇವರು ಇನ್ನು ಆಚಾರ್ಯರನ್ನು ನೋಡಿ ದೇವರು ಬಂದರು ಅಂತ ಅಂದ್ಕೊಳ್ಳೋಕ್ಕೆ ಸಾಧ್ಯ ಉಂಟು ಅಂತೀನಿ ನಾನು. ಅಡಿಗೆ ಅವ್ರು ಬಂದಾಗ ಇಲ್ಲದೇ ಇರ್ಬೋದು, ಆದರೆ ಆಚಾರ್ಯರನ್ನು ಯಾವಾಗ ನೀವು ನಂಬ್ತಿರೋ ದೇವರು ಅಂತ ಆಗ ಮನೆಗೆ ದೇವರು ಬಂದಂತೆ ತಾನು. ಅದರಿಂದ ಸುಲಭ. ಯಾಕೆಂದರೆ ಅವರು ಮಾತಾಡ್ತಾರೆ, ಅವ್ರು ನಮ್ಮಂತೆ ನಗ್ತಾರೆ, ಅವರು ಮಾಡ್ತಾರೆ, ಅವರು ಓಡಾಡ್ತಾರೆ ಮನೆಯಲ್ಲೆಲ್ಲ. ಅದಕ್ಕೆ ಭಗವಂತ ಬಂದರೆ ನಿಮ್ಮ ಮನೆ ಚಿಕ್ಕದು, ಇಲ್ಲಿ ಬರೋಕ್ಕಾಗಲ್ಲ ಅಂತ ಹೊರಗಡೆನೇ ನಿಲ್ಲಿಸ್ಬಿಡ್ತಾರೆ. ಪರಮಾತ್ಮ ನಮ್ಮ ಬಿಜ ಮಾಡ್ಸೋಕ್ಕಾಗಲ್ಲ ಇದೆಲ್ಲ ತೊಗೊಂಡು ಬಂದು. ಮಂಟಪಡಿ ಬಂದರೆ ಅಲ್ಲಿ ಹೊರಗಡೆನೇ ಚಪ್ರ ಹಾಕಿ ನಮ್ಮನೆ ಅಂತ ಅನ್ಕೋಬೇಕು ನಾವು ಅಷ್ಟೇ, ಬೀದಿನಲ್ಲೇ. ಆದರೆ ಆಚಾರ್ಯರ ಹಾಗಲ್ವಲ್ಲ. ಈಗಾದರೂ ನಾವು ಅರ್ಥ ಮಾಡ್ಕೊಳ್ಬೋದು ಆಚಾರ್ಯ ಪ್ರತಿಭೆ. ಸಂಚಾರ ಮಾಡಿಕೊಂಡು ಮತ್ತೆ ಅವನ ಆಲಯಕ್ಕೆ ಬರ್ತಾನೆ. ಆದರೆ ಮಧ್ಯದಲ್ಲಿ ಎಷ್ಟು ಸ್ಥಾನೆ ಹೋಗಬೇಕಾದ್ರೆ ಬರಬೇಕಾದ್ರೆ ಎಲ್ಲೆಲ್ಲಿ ನಿಲ್ಲಿಸಬೇಕೋ ಅಲ್ಲಲ್ಲಿ ನಿಲ್ಲಿಸ್ತಾರೆ. ಅಲ್ಲೂ ಅಷ್ಟೇ. ಈಗ ಕಾಪಿಡಬೇಕು ಅವನಿಗೆ, ಉತ್ಸವದಿಂದ ಬಂದಮೇಲೆ ಕಾಪು ರಕ್ಷೆ ತೆಗಿಬೇಕಲ್ಲ, ಅದಕ್ಕೋದ್ರಲ್ಲಿ ಮುಂದ್ಗಡೆನೇ ನಿಲ್ಲಿಸ್ತಾರೆ. ಬಾಗಿಲಿನ ದೇವಸ್ಥಾನದ ಬಾಗಿಲು ಹೊರಗಡೆನೇ ನಿಲ್ಲಿಸ್ಬಿಡ್ತಾರೆ ಪರಮಾತ್ಮನನ್ನು. ಅಲ್ಲೇ ಎಲ್ಲ ಮಾಡಿ ಕುಂಬಾರತಿಯನ್ನು ಮಾಡಿ ಅಲ್ಲೇ ಈ ಥರ ಎಲ್ಲ ನಿವಾಳಿ ಹಾಕಿ ಎಲ್ಲ ಮಾಡಿ ಕಾಪು ಮಾಡಿ ರಕ್ಷೆಯನ್ನು ಇಟ್ಟು ಆಮೇಲೆ ಒಳಗೆ ಕರ್ಕೊಂಡು ಬರ್ತಾರೆ. ತಿರ್ಗಾ ಒಳಗಡೆ ನಿಲ್ಲಿಸ್ತಾರೆ. ತಿರ್ಗಾ ಹೀಗೆಲ್ಲ ಉಂಟು. ಸ್ಥಾನೇ ನಿಜ ಪರಿಜನ ನಿತ್ಯ ಸೂರ್ಯಗಳು, ನಿತ್ಯ ಸೇವೆ ಮಾಡುವಂಥ ಅರ್ಚಕರು ಅವರಿಗೆಲ್ಲವನ್ನು ಸಮರ್ಪಣೆಯನ್ನು ಮಾಡಿ ಉಪಚಾರಗಳನ್ನು ಸಮರ್ಪಣೆ ಮಾಡಿ ಕರ್ಕೊಂಡು ಬರ್ತಾರೆ. ಅದೇ ಸ್ಥಾನೇ ವಾರಯಿತ್ವ ಯಥಾರ್ಹಂ, ಅವ್ರಿಗೆಷ್ಟು ಅರ್ಹತೆ ಇದೆಯೋ ಅಷ್ಟು ವಾರಯಿತ್ವ ವಾಸಾಗಾರಂ ಸ್ವಯಂಬಸರನ್ ಪಾದುಕೆ ಮಂಜುನಾಥ. ವಾಪಸ್ಸು ವಾಸಾಗಾರಕ್ಕೆ ಬರಬೇಕಾದ್ರೆ ವಾಸ ಮಾಡುವಂಥ ಬರೋಕ್ಕೆ ಬರ್ತಾ ಹೋಗ್ತಾ ಶಬ್ದಗಳು ಕೇಳಿಸ್ತಾನೇ ಇರುತ್ತೆ. ಕರ್ಕೊಂಡು ಹೋಗೋದು ಬರೋದು. ಸ್ವಯಂ ಉಪಸರನ್ನ ಪಾದುಕೆ ಮಂಜುನಾಥ. ಅಮ್ಮ ಪಾದುಕಾದೇವಿ ನಿನ್ನ ಮಂಜುನಾಥ ಆಗಾಗಲೇ ಕೇಳಿಸ್ತಾನೇ ಇರುತ್ತೆ. ಅಂತಹ ನಿನ್ನನ್ನು ಆಪರ್ಯಂಕಾತ್ ನ ಜಾಗತಿ ಖಲು, ಅದರಿಂದ ನೀನು ಬಿಡೋದೇ ಇಲ್ಲ ರಂಗನಾಥನನ್ನು. ಅವನ ವಾಸಾಗಾರದ ಭುಜಂಗ ತಲ್ಪದಿಂದ ಹೊರಟ ತಕ್ಷಣ ಹಾಕ್ಕೊಂಡು ಪರಮಾತ್ಮ ಆಮೇಲೆ ಅಲ್ಲಿ ಇಲ್ಲಿ ಪ್ರಯಾಣ ಮಾಡಿ ಸಂಚಾರ ಮಾಡಿ ಅಲ್ಲಲ್ಲೇ ನಿಲ್ಲಿಸಿ ಎಲ್ಲನೂ ಮಾಡಿಸ್ಕೊಂಡು ಉಪಚಾರಗಳನ್ನು ಮತ್ತೆ ವಾಪಸ್ಸು ಅವನಿಗೆ ಕರ್ಕೊಂಡು ಬಂದು ವಾಸಾಗಾರಕ್ಕೆ ಬಿಡೋವರೆಗೂ ನೀನು ಬಿಡೋದೇ ಇಲ್ಲ. ಬಿಡದೆ ಮಂಜುಳಾನಾದ ಮಾಡ್ತಾನೇ ಇರ್ತೀಯ. ಎಲ್ಲೆಲ್ಲಿ ಅಡಿ ಇಡಬೇಕಾದ್ರೂ ಮಂಜುಳನಾದ. ಅದಕ್ಕೇ ಕೊಡ್ತಾಯಿದ್ರು ಶಟಾರಿನ. ನಿಲ್ಲಿಸಿದಾಗಲೆಲ್ಲ ಇದನ್ನು ಕೊಡ್ತಾಯಿದ್ರು ಪಾದಕ್ಕೆ ಶಟಾರಿಯ ಕೊಡ್ತಾರಲ್ಲ. ಶಟಾರಿ ಕೊಡೋದೇನೆ ಅವಳು ನಡ್ಕೊಂಡು ಕರ್ಕೊಂಡು ಬರ್ತಾಯಿದ್ದಾಳೆ ಅಂತ ಅರ್ಥ. ಯಾವಾಗಲೂ ಬಿಡೋದಿಲ್ಲ ಅಂತ ಅದನ್ನು ಹೇಳಿ. ಅವಸ್ಥಾಂ ಪಶ್ಯಂತಿ ಉಚ್ಚರಂತಿ, ಏನು ಮಾಡ್ತೀಯ ನೀನು ಅದನ್ನು ಹೇಳ್ತಾರೆ. ಇಲ್ಲಿ ನೀನು ಅಲ್ಲಲ್ಲೇ ನಿಲ್ಲಿಸಿ ವಾಸಗೃಹಕ್ಕೆ ಬರಬೇಕಾದ್ರೆ ಇಂಪಾಗಿ ಧ್ವನಿಯನ್ನು ಮಾಡಿಕೊಂಡು ಇನ್ನು ವಿಹಾರ ಮುಗೀತು ಅಂತ ಹೇಳ್ತೀಯ. ಆಮೇಲೆ ತಿರ್ಗಾ ಮತ್ತೆ ಶಬ್ದ ಮಾಡಿಕೊಂಡು ಕರ್ಕೊಂಡು ಬರ್ತೀನಿ ಅಂತೀಯ. ಸೊ ಬರಬೇಕಾದ್ರೂ ಶಬ್ದ, ಹೋಗಬೇಕಾದ್ರೂ ಶಬ್ದ, ನಿಂತ ಜಾಗದಲ್ಲೆಲ್ಲ ಶಬ್ದ, ನಡಿಬೇಕಾದ್ರೆ ಶಬ್ದ. ಆ ನಾದ ಏನು ತೋರಿಸುತ್ತೆ? ನನ್ನ ಅಧೀನ ಭಗವಂತ ತೋರಿಸುತ್ತೋ ಅಮ್ಮ ಪಾದುಕಾದೇವಿ. ಪರಮಾತ್ಮನ ಸಂಚಾರ ಪೂರ್ತಿ ನಿನ್ನ ಅಧೀನ. ಸಂಚಾರ ಪದ್ಧತಿಯಲ್ಲಿ ಹೇಳಿದ್ದನ್ನೇ ಈಗ ಆ ಸಂಚಾರದಲ್ಲಿ ಶಬ್ದ ಮಾಡಿಕೊಂಡು ನಾನಿದ್ದೀನಿ, ಯಾವಾಗಲೂ ಪರಮಾತ್ಮನ ಜೊತೆ ನನಗೆ ಅಂತ ತೋರಿಸ್ತೀನಿ.
ಅದರಿಂದ ಪರಮಾತ್ಮನ ವಸ್ತು ಎಲ್ಲ ಎಲ್ಲಿರುತ್ತೆ? ಒಳಗಡೆ ಹೋದಾಗ ಎಲ್ಲ ಹೊರಗಡೆ ಇರುತ್ತಲ್ವ. ಇವಾಗ ಅದನ್ನು ಇಲ್ಲಿ ಹೇಳಬೇಕು. ನಿಜ ಪರಿಜನರು ಇವರೆಲ್ಲ ಯಾವುದು? ಷೋಡಶೋಪಚಾರದಲ್ಲಿ ಬರುವಂಥ ಬೀಸಣಿಗೆ, ಚಾಮರ, ಛತ್ರಿ, ಪಾದುಕೇನೂ ಅದೇ ಥರನೇ ಸಮರ್ಪಣೆ ಮಾಡೋದು. ಆಮೇಲೆ ಅರ್ಘ್ಯಪಾದ್ಯ ಕೊಡುವಂಥ ಪಾತ್ರೆಗಳು, ಅವನ ವಾಹನ ಎಲ್ಲನೂ ಎಲ್ಲಿ ನಿಲ್ಲುತ್ತೆ? ದೇವಸ್ಥಾನದ ಹೊರಗಡೆ. ಆದರೆ ನೀನು ಮಾತ್ರ ಒಳಕ್ಕೂ ಹೋಗ್ತೀಯ, ಒಳಕ್ಕೆ ಹೋಗ್ಬಿಡ್ತೀಯಲ್ಲ ಅವನ ಜೊತೆನಲ್ಲೇನೆ. ನಿನಗೆ ಮಾತ್ರ ಅದೊಂದು ಧ್ವನಿ ಮಾಡಿಕೊಂಡು ನೋಡಿದ್ರಾ, ನನಗೆ ಮಾತ್ರ ಲಭ್ಯ ಅಂತ. ಇಲ್ಲಿ ಎಲ್ಲ ವಸ್ತು ಹೊರಗಿರುತ್ತೆ, ಆದರೆ ಎಲ್ಲ ಒಳಗಡೆ ಹೋಗುತ್ತೆ. ಪಾದುಕೆ ಮಾತ್ರ ಹೋಗ್ತಾಳೆ. ಪಾದುಕೆ ನಮ್ಮಾಳ್ವಾರವರ ಪಾಶುರಗಳೆಲ್ಲ ಒಳಗೆ ಹೋಗುತ್ತೆ. ಅದರಿಂದ ನಮ್ಮ ದೇವಸ್ಥಾನದಲ್ಲಿ ನಮ್ಮಾಳ್ವಾರು ಮೂಲವರ ಹತ್ರನೇ ಹೋಗ್ಬಿಡ್ತಾರೆ. ಸೋಮವಾರ ಅದರ ಮೂಲವರಾದಂಥ ಆಂಡಾಳ್ ತಿರುವಡಿನಲ್ಲೇ ಇಟ್ಟು ತಿರುವಂಜನ 9ನೇ ತಾರೀಕು ನಮ್ಮಾಳ್ವಾರ ತಿರುವಂಜನ. ಸರಿ. ಅಂತನ್ಯಸ್ತೈಗೆ ಮಣಿಬಿರುದಿತಂ ಪಾದುಕೆ ರಂಗವಂಧೌ ಮಂದಂ ಮಂದಂ ನಿಹಿತಚರಣೆ ಮಂಜುಳಂತೆ ನಿನಾದಂ ಪಶ್ಯಂತ್ಯಾದಿಕ್ರಮ ಪರಿಣತೆಗೆ ಪ್ರಾಕ್ತನೀಂ ತಾಂ ಪರಾಯಾಗ ಮನ್ಯೇ ಮಿತ್ರ ವರುಣ ವಿಷಯಾದ್ ಉಚ್ಚರಂತೀಮವಸ್ಥಾಂ. ಅಮ್ಮ ಪಾದುಕೆ, ಪರಮಾತ್ಮ ನಿನ್ನಲ್ಲಿ ಕಾಲಿಡಬೇಕಿವಾಗ. ಉತ್ಸವದಲ್ಲಿ ಬೀಜ ಮಾಡಿಸ್ಬೇಕಾದ್ರೆ ಉತ್ಸವರನ್ನು ಪಾದುಕೆ ಜೊತೆ ಮೇಲಿಡಬೇಕು. ಇಡಬೇಕಾದ್ರೆ ಇಡಬೇಕೋ ಇಲ್ವೋ? ಹಿಂಗೆ ನಿನ್ನಲ್ಲಿ ಇಡಬೇಕಾದ್ರೆ ಆಗ ಶಬ್ದ ಮಾಡಿಬಿಡ್ತಾಳಂತೆ. ಆಗಲೇ ಶಬ್ದ ಆಗಿಬಿಡುತ್ತಂತೆ. ಪರಮಾತ್ಮ ಅಡಿ ಇಟ್ಟ ತಕ್ಷಣ ಝಣ್ ಅಂತ ಶಬ್ದ ಆಗುತ್ತೆ. ಆ ನಾದವನ್ನು ಕೇಳಿದ್ರೆ ಏನು ಹೇಳುತ್ತೆ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇದು ಶಾಸ್ತ್ರದಲ್ಲಿ ಪರಮಾತ್ಮನನ್ನು ಅನುಭವಿಸೋದಕ್ಕೆ ಹೇಳಿದ್ದಾರೆ. 4 ಶಬ್ದ. 4 ಶಬ್ದ ಅಂದರೆ 4 ರೀತಿಯಲ್ಲಿ ಅಂತ ಇಟ್ಕೊಳ್ಳಿ. ಅದನ್ನು ಹೇಳ್ತಾ ಇದೆಯೇನೋ ಅನ್ನುವಂತೆ ಇದೆ ಪರಮಾತ್ಮನನ್ನು ಅನುಭವಿಸೋಕ್ಕೆ 4 ರೀತಿ. ಈಗ ಇದನ್ನು ತಗೊಳ್ಳೋಣ, ನಮ್ಮಾಳ್ವಾರನ್ನು, ಪರಮಾತ್ಮನನ್ನು ಅನುಭವಿಸುವಂತಹ ವಿಷಯ. ಮೊದಲು ಆಳ್ವಾರ ಏನು ಮಾಡ್ತಾರೆ? ಆಳ್ವಾರ ತನ್ಮೇನಲ್ಲೇ ಹಾಳ್ತಾರೆ ಪರಮಾತ್ಮನ ಪರಸ್ವರೂಪವನ್ನು. ಅದು ಭಕ್ತಿ. ಪರಸ್ವರೂಪ ಗೊತ್ತಾಯಿತು, ತನ್ನ ಸ್ವರೂಪ ಗೊತ್ತಾಯಿತು, ಅದರಿಂದ ಪರಮಾತ್ಮನೇ ಸರ್ವಸ್ವ ಅಂತ ಹಾಡ್ತಾರೆ. ಎರಡನೇದಾಗಿ ಏನು ಮಾಡ್ತಾರೆ? ಪರಜ್ಞಾನ ಉಂಟಾಯಿತು. ಆಗ ಅವನು ತುಂಬ ದೊಡ್ಡವನು, ನಾನು ನೈಚ ಅನ್ನೋ ಸಂತಾನ. ಆಮೇಲೆ ಏನಾಗುತ್ತೆ? ಆ ಭಕ್ತಿ ಪ್ರೀತಿಯಾಗಿ ಉಂಟಾಗ್ಬಿಡುತ್ತೆ. ಪ್ರೀತಿ ಉಂಟಾದಾಗ ನಾನು ಅವನ ಪತ್ನಿ, ಸ್ವತ್ತು ಅಂತ ಗೊತ್ತಾಗ್ಬಿಡುತ್ತೆ. ಅವನಿಗೆ ನಾನು ಪತ್ನಿ, ನನಗೆ ಅವನು ಪತಿ ಗೊತ್ತಾದಾಗ ಏನಾಗುತ್ತೆ? ಪ್ರೀತಿ ಉಂಟಾಗ್ಬಿಡುತ್ತೆ ಜಾಸ್ತಿ. ಆಗ ಬಿಟ್ಟಿರೋಕ್ಕಾಗಲ್ಲ. ಆಗೇನಾಗುತ್ತೆ? ಒಂದು ಕ್ಷಣನೂ ಬಿಟ್ಟಿರೋಕ್ಕ ಪ್ರೀತಿ ಅದೊಂದು 3ನೇ ಸ್ಟೇಜ್. ಅವನ ಆಲಿಂಗನ ಮಾಡ್ಕೋತಾನೆ, ಅದು ಮಾಡ್ತಾನೆ, ಅವನು ನೋಡ್ತೀನ, ಅವನು ಬರ್ತಾನೆ, ಇದೆಲ್ಲ ಅವನ ಸ್ವರೂಪ. ಕಡೆಯದಾಗಿ ಅವನು ಕಾಣಿಸ್ದೇ ಇದ್ದಾಗ, ಅವನು ಹೊರಟೋದಾಗ ಆಗುವಂಥ ವಿರಹ ವೇದನೆ. ಅದು ಪರಮಭಕ್ತಿಯ ಲೆವೆಲ್ನಲ್ಲಿ ಒಂದು ಕ್ಷಣವೂ ಭಗವಂತನ ಬಿಟ್ಟಿರೋಕ್ಕಾಗದೇ ಇರುವಂಥ. ಆಯ್ತಾ? 4 ನಮ್ಮ ಆಳ್ವಾರನ ನೋಡಿ ಇದು 4 ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು. ಭರತನಂತೆ ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ರಾಮಾಯಣದಲ್ಲಿ ಭರತನಂತೆ. ಆದರೆ ಭರತನ ವಿಷಯದಲ್ಲಿ ಭರತ ಯಾವಾಗಲೂ ಮಕ್ಕಳಾಗಿದ್ದಾಗ ಒಟ್ಟಿಗೆ ಇದ್ದರು 4 ಜನ. ಆದರೆ ಇದಕ್ಕೆ ಹೋದಾಗ ಮಾತ್ರ ತಾಟಕ ಸಂಹಾರ, ಮದುವೆ ಆಗೋವರೆಗೂ. ಮದುವೆ ಆಗಬೇಕಾದ್ರೆ ವಿಶ್ವಾಮಿತ್ರ ಕರ್ಕೊಂಡು ಹೋದಾಗ ಇವರಿಬ್ಬರು ಕರ್ಕೊಂಡು ಹೋಗಿಲ್ಲ, ಅವರಿಬ್ಬರು ಮಾತ್ರ ಹೊರಟೋದು. ಸೊ ಅಷ್ಟು ಟೈಮ್ನಲ್ಲಿ ಇದ್ದಾಗ ಭರತನಿಗಿದ್ದಂಥ ಭಕ್ತಿ. ಆಮೇಲೆ ಹೊರಟೋದಾಗ ಅವನು ದೂರ, ನಾನು ಇಲ್ಲಿ. ಪರಮಾತ್ಮ ದೂರನೇ ಆಮೇಲೆ ವಾಪಸ್ ಬರೋವರೆಗೂ. ಆಮೇಲೆ ಮಧ್ಯದಲ್ಲಿ ಹೋಗಿ ನೋಡ್ಕೊಂಡು ಬಂದ, ಆಗ ಪ್ರೇಮ ಉಂಟಾಗ್ಬಿಡ್ತು. ಮಜ್ಜಿದ್ಲಿ ಪೂರಣ ಬರ್ತು ಪೂರಣ ಮಜ್ಜಿದ್ಲಿ ಬಾರಕ್ಕೆ ನಮ್ಮಾಳ್ವಾರ ವಿಷಯ ಭರತ ಮತ್ತೆ ಹೋದ್ನಲ್ಲ ಪಾದಕ್ಕೆ ತೊಗೊಂಬರೋಕ್ಕೆ. ಅವಾಗೇನಾಯಿತು? ಬಿಟ್ಟಿರೋಕ್ಕಾಗಲ್ಲ ಅನ್ನುವಂಥ ಪ್ರೀತಿ.
ಅದಕ್ಕೆ ಒಂದು ಅಡುವನ್ನು ಇಟ್ಕೊಂಡು, ಅಡುವು ಇಟ್ಕೊಂಡು ಅಂದರೆ ಯಾವುದಾದ್ರೂ ಒಂದು ಪದಾರ್ಥವನ್ನು ಇಟ್ಕೊಂಡು ಪರಮಾತ್ಮ ಇದ್ದಾನೆ ಅಂತ ಅಂದುಕೊಳ್ಳುವಂಥದ್ದು. ಆಮೇಲೆ 14 ವರ್ಷ ವಿರಹ, ಆ ವಿರಹ ವೇದನೆ ಆಳ್ವಾರ ಅನುಭವಿಸ್ಬಿಟ್ರು. ಭರತ ಹೇಗೆ ಅನುಭವಿಸಿದನೋ ಅವನಂತಲೇ ಅನುಕರಣ ಮಾಡಿಬಿಟ್ಟ ಭರತ. ಅವನು ಜಟಾಧಾರಿ ಆಗಿಬಿಟ್ಟ, ಅವನು ಇದಕ್ಕೆ ಹೋಗಲಿಲ್ಲ, ಅವನು ಏನೂ ಮಾಡಲಿಲ್ಲ. ಪಾದುಕೆ ಮಾತ್ರ ಪರಮಾತ್ಮನನ್ನೇ ರಾಮನೇ ಸರ್ವಸ್ವ ಅನ್ನುವಂಥ. ಆಮೇಲೆ ಬಂದಾಗ ಆನಂದ, ಆಮೇಲೆ ವೈಕುಂಠದ ಅನುಭವ. ಸೊ ಭರತನಿಗೂ ನಮ್ಮಾಳ್ವಾರಿಗೂ ಅವರ ವಿಷಯ ಅದೇ ಥರನೇ ಇದೆ ಅಂತ ಅನುಭವಿಸಿದ್ದಾರೆ ಆಚಾರ್ಯರುಗಳು, ಅವರಿಗೆ ಅನುಭವ. ಇಲ್ಲಿ ಆ ನಾದವನ್ನು ಕೇಳಿದರೆ ಶಾಸ್ತ್ರ, ಅದಕ್ಕೆ ಇಲ್ಲಿ ಅದನ್ನು ಕೊಟ್ಟಿದ್ದಾರೆ. ಮಿತ್ರ ಅವರು ಇವರು ಹೇಳ್ತಾರೆ, ಅಮ್ಮ ಪಾದುಕಾದೇವಿ ರಂಗಬಂಧವ್ ರಂಗನಾಥನ್ ಮಂದ ಮಂದ ನಿಹಿತ ಚರಣೆ, ಮೆಲ್ಲಗೆ ಹಂಸಗಮನವಾಗಿ ಅಥವಾ ಗಜ ನಡೆ ನಡೀತಾನೆ. ಗಜಕ್ಕಿಂತ ಹಂಸ ಇನ್ನೂ ನಿಧಾನ. ಆದರೆ ರಾಮನಿಗೆ ಹೇಳಿರುವಂಥದ್ದು 4 ನಡೆ. ಶಾರ್ದೂಲ ವೃಷಭೋಪಮೌ ಗಜಸಿಂಹ ಗತಿವೀರೌ ಶಾರ್ದೂಲ ವೃಷಭೋಪಮೌ. ಗಜ, ಸಿಂಹ, ಶಾರ್ದೂಲ, ವೃಷಭ. ಟೈಗರ್, ಆನೆ, ಸಿಂಹ, ಹುಲಿ, ವೃಷಭ, ಗೂಳಿ, 4 ಹೋಲಿಸಿದ್ದಾರೆ ರಾಮನ ನಡೆಗೆ. ಅದೆಲ್ಲ ರಂಗನಾಥ ಮಾಡಿ ತೋರಿಸ್ತಾನೆ, ಅವನ ಉತ್ಸವದಲ್ಲಿ ಮಾಡಿ ತೋರಿಸ್ತಾನೆ. ಅದರಿಂದ ರಂಗನಾಥನ ನಡೆ ಅಳಗು, ಅದೇ ನಡೆನೇ ಅಲ್ಲಿ ನಡೆ ವಡೆ ಕೊಡೆ ಮುಡೀತರ, ಆ ನಡೆಯನ್ನು ನೋಡಬೇಕು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ ಮಂದಂ ನಿಶ್ಚಿತ ಚರಣ, ಮೆಲ್ಲಗೆ ಕಾಲನ್ನು ಇಡ್ತಾನೆ. ನ್ಯಸ್ತಗ ಅಂದರೆ ನ್ಯಸ್ತಗ ಮಣಿಬಿಹಿ, ನಿನ್ನಲ್ಲಿ ಇಟ್ಟಿರುವಂತಹ ಮಣಿಗಳು ರತ್ನಗಳು. ಪರಮಾತ್ಮ ಅವನ ಪಾದವನ್ನು ನ್ಯಾಸ ಮಾಡ್ತಾನೆ ಪಾದುಕೆಗೆ, ಪಾದುಕೆಯಲ್ಲಿ ಇನ್ನೊಂದು ನ್ಯಾಸ ಆಗಿದೆ ಮಣಿಗಳು, ರತ್ನಗಳನ್ನೆಲ್ಲ ಇಟ್ಟಿದ್ದಾರೆ. ಆ ರತ್ನಗಳು ಒಂದಕ್ಕೊಂದಕ್ಕೆ ಘರ್ಷಣೆ ಮಾಡಿತಾನೆ, ಈಗ ಶಬ್ದ ಬರುತ್ತೆ ಅಂತ ಹೇಳ್ತಾರೆ. ಅದರಿಂದ ಆವಾಗ ರತ್ನಗಳ ಉದಿತಗ ಮಂಜುಳಂ ನಿನಾದೈಹಿ, ಅಲ್ಲಿಂದ ಉಂಟಾದಂಥ ಮಂಜುಳವಾದ ನಾದ. ಆ ನಾದ ಏನು ತೋರಿಸುತ್ತೆ? ಧ್ವನಿಯನ್ನು ಪಶ್ಯಂತಿ ಅಂದರೆ ಕ್ರಮ ಪರಿಣತೆ, ಕ್ರಮವಾಗಿ ಉಂಟಾಗಿರುವಂತಹ ಆ ನಾದ ಹೇಗೆ ಬರುತ್ತೆ ಅಂತಂದರೆ, ಈಗ ಹೇಳಿದ್ನಲ್ಲ 4 ತರಹ ಅಂತ, ಆ ಥರ ಧ್ವನಿಗಳು ಬರುತ್ತಂತ. ಅಳ್ತಾ ಇರುವಂಥ ಧ್ವನಿ, ಹರ್ಷದ ಧ್ವನಿ, ವಿರಹ ಧ್ವನಿ, ಆಕ್ರಂದನ. ನಮ್ಮಾಳ್ವಾರು ಆಕ್ರಂದನ ಮಾಡ್ತಾರೋ ಇದು? ನಮ್ಮಾಳ್ವಾರು ಸಂತೋಷವಾಗಿ ಪೊನ್ನುಲಗಾಳೀರೋ, ಅವರನ್ನು ದೂತರನ್ನು ಕರೆದು, ಆ ಪಕ್ಷಿಗಳನ್ನು ಕರೆದು ಹೋಗು ಅಂದಾಗ, ಪೊನ್ನುಗಳಾಳೀರೋ ಪೋನಿ ಮುಳುದಾಳೀರೋ ನನ್ನಲ ಪುಳ್ಳಿನಂಗಾಳ್ ವಿನಯಾಟಿಯೇನ್ ಕಾದನ್ಮೆಯೇ. ಅಲ್ಲಪ್ಪ, ನಾನು ಪಾಪ ಮಾಡಿದ್ದೀನಿ, ಈ ಪಾಪಿಟ್ಟಿ ಇಲ್ಲಿದ್ದಾಳೆ ಅಂತ ಹೋಗಿ ಹೇಳಿ ಅವನ ಹತ್ರ. ಅದು ಒಂದು ಆಕ್ರಂದನ, ದೂತರಿಗೆ ಹೇಳುವಂಥದ್ದು, ಅವನ ಮೇಲೆ ಕೋಪ ಮಾಡ್ಕೊಳ್ಳೋದು ಎಲ್ಲ ಉಂಟು. ವಿಧವಾದ ಧ್ವನಿ ನಮ್ಮಾಳ್ವಾರನೇ ಹಾಡಿದ್ದಾರೆ, ಪೂರ್ತಿ ಸ್ತೋತ್ರ ಮಾಡಿದ್ದಾರೆ ಅಂತಲೇ ಹೇಳ್ತಾರೆ. ಪಶ್ಯಂತ್ಯಾದಿ ಕ್ರಮ ಪರಿಣತೆ, ಆ ಮಂದವಾಗಿ ಇಡುವಂಥ ಹೆಜ್ಜೆಗಳ ಮೂಲಕ, ಆಗ ಅದಕ್ಕೆ ತಕ್ಕಂತೆ ನಾದ ಬರುತ್ತೆ. ಪರಮಾತ್ಮ ನಡೀತಾನೆ ಅಂತ ಕ್ರಮ ಅಂದರೆ, ಪದಕ್ರಮ ಅಂದರೆ ನಡೆಯೋದು ಒಂದು. ಮಂದವಾಗಿ ನಡೀತಾನೆ, ಜೋರಾಗಿ ನಡೀತಾನೆ, ಓಡ್ತಾನೆ, ಅದಕ್ಕೆ ತಕ್ಕಂತೆ ನಾದಗಳು ಉಂಟಾಗುತ್ತೆ. ಅದರಿಂದ ಆ ಶಬ್ದದ ಸೂಕ್ಷ್ಮಾವಸ್ಥೆ ಪ್ರಾಕ್ತನಿ ಮಿತ್ರಾವರುಣ ವಿಷಯಾತ್, ಇಲ್ಲಿ ಹೊಕ್ಕಳಿಂದ ಉಚ್ಚರಂತಿ ಅವಸ್ಥಾ ಪಶ್ಯಂತಿ. ಆಕ್ರಂದನ ಮಾಡಬೇಕು, ಎಲ್ಲಿಂದ ಬರುತ್ತೆ? ಶಬ್ದ ಅಲ್ಲಿಂದ ಬರುತ್ತೆ. ಸಂತೋಷವಾದಾಗ ಇಲ್ಲಿಂದಲೇ ಬಂದುಬಿಡುತ್ತೆ, ತಕ್ಷಣ ಬಂದುಬಿಡುತ್ತೆ. ಅಳ್ತಾ ಇರಬೇಕಾದ್ರೆ ಈ ಮಧ್ಯದಿಂದ ಬರುತ್ತೆ, ನೆನೆಸ್ಕೊಂಡು ಅಳಬೇಕಾದ್ರೆ. ಸೊ 4 ವಿಧವಾದ, 4 ದೇಶಕ್ಕೆ 4 ವಿಧವಾದ ಶಬ್ದ. ಈ ಶಬ್ದಗಳು ಯಾವ ರೀತಿ ಉಂಟಾಗತ್ತೆ ಅನ್ನೋದನ್ನು ಇಲ್ಲಿ ವರ್ಣನೆ ಮಾಡಿದ್ದಾರೆ. ಹೆಚ್ಚಾಗಿ ಅನುಭವವಾದಾಗ, ಸಂತೋಷವಾದಾಗ, ಸಂತೋಷದ ಧ್ವನಿನೇ ಬೇರೆ, ಅಳೋ ಧ್ವನಿನೇ ಬೇರೆ, ವಿರಹ ಧ್ವನಿನೇ ಬೇರೆ. ನೀ ದೊಡ್ಡವನು, ನಾನು ನೈಚ್ಯ ಅಂತ ಅನುಸಂಧಾನ ಮಾಡೋದೇ ಬೇರೆ.
ಆಗ ವಾಯ್ಸೇ ಬರಬಾರ್ದಲ್ಲ. ಜೋರಾಗಿ ವಾಯ್ಸ್ ಬಂದರೆ ನಿನಗೂ ನನಗೂ ಕಾಂಪಿಟೇಷನ್ ಅಂತ ಆಗಿಬಿಡುತ್ತೆ. ಅದಕ್ಕೆ ಸೇವಕ ಏನು ಮಾಡಬೇಕು? ಸೇವಕ ಬಾಯಿ ಮುಚ್ಚಿ ಕೈ ಕೊಟ್ಕೊಂಡಿರಬೇಕು. ಎರಡು ಯಾವ ಕಾರಣವೂ ಏನು ಮಾಡಬಾರ್ದು ಅಂತ ಅರ್ಥ ಅಲ್ಲಿ. ಅಂದರೆ ಅರ್ಥ ಚಳಿ ಮಾತ್ರ ಪಡೋಣ. ಅವಾಗ ಅವನು ಮಾತ್ರ ಆರ್ಡರ್ ಮಾತ್ರ ಕೇಳಿಸ್ಬೇಕು ಆ ಥರ. ಸೊ ಈ 4 ವಿಷಯವನ್ನು, ಆದರೆ ಇವ್ರು ಕೊಟ್ಟಿಲ್ಲ ವ್ಯಾಖ್ಯಾನದಲ್ಲಿ. ಆ ಥರ 4 ತರಹ ಅದು ಬರುತ್ತೆ. ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ, ಇಲ್ಲಿಂದ ಬರುತ್ತೆ. 4 ಇದಕ್ಕೆ ಹಯಗ್ರೀವ ಸಹಸ್ರನಾಮದಲ್ಲಿ ಇದನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ. ಹಯಗ್ರೀವ ಸಹಸ್ರನಾಮದಲ್ಲಿ ಪೂರ್ತಿ ಅದೇ ಇದೆ, ಫಸ್ಟೆಲ್ಲ ಅದೇ ನಾದ ಯಾವ ರೀತಿ ಬಂತು ಅಂತ, ಆ ಶಬ್ದ ಯಾವ ರೀತಿ ಬಂತು. ನಾವೆಲ್ಲ ಇದರದ್ದು ಅಂತ ಸಂಸ್ಕೃತದ ಬಂದಿದ್ದು ಅವನ ಇದರಿಂದ ಅಂತ ಹೇಳಿಬಿಟ್ಟಿದ್ದಾರೆ. ಅವನು ಡಮರುಗ ಏನೋ ಇಟ್ಕೊಂಡಿದ್ದಾನಲ್ಲ ಶಿವ, ಅದರಿಂದ ಬಂದದ್ದು ತಾನೆ ಆ ಉನ್ನಯ್ಯಂ ಅದು ಶಬ್ದ. ಆದರೆ ಇದರಲ್ಲಿ ಹೇಳೋದು ಆ ಶಬ್ದಗಳು ಪಾದುಕಾದೇವಿ ಅವನನ್ನು ಕರ್ಕೊಂಡು ಬಂದಾಗ ಬಂದಿದ್ದ ಶಬ್ದ. ಹಯಗ್ರೀವರಲ್ಲಿ ಅದನ್ನು ವರ್ಣನೆ ಮಾಡಿದೆ. ಸೃಷ್ಟಿ ಮಾಡಬೇಕಾದ್ರೆ ಇದ್ದಿದ್ದೇ ಮೊದಲು ಶಬ್ದ. ಶಬ್ದಕ್ಕೆ ಆಶ್ರಯವಾಗಿ ಆಕಾಶ, ಆಕಾಶ ಆದಮೇಲೆ ಸ್ಪರ್ಶಕ್ಕೋಸ್ಕರ ಗಾಳಿ, ತನ್ಮಾತ್ರೆ ಫಸ್ಟು ಉಂಟಾಗಿ ಆಮೇಲೆ ಪಂಚಭೂತ ಉಂಟಾಗಿ. ಪಂಚಭೂತದ ತನ್ಮಾತ್ರೆ ಅಂದರೆ ಅದರ ಸ್ವಭಾವ. ವಿಷ್ಣು ಪುರಾಣ ಇದೆಲ್ಲದರಲ್ಲೂ ಅದೇ, ಭಾಗವತ ಎಲ್ಲ. ಸೊ ಆ ಥರ ಇದರಲ್ಲಿ ವರ್ಣನೆ ಮಾಡಿ ಇದನ್ನು ಮುಗಿಸ್ತಾರೆ. ಇಲ್ಲಿಗೆ ಎಷ್ಟನೇದಾಯಿತು ಶ್ಲೋಕ? 400ನೇ ಶ್ಲೋಕ ಆಯಿತು. 10 ಶ್ಲೋಕ. ಜಯತಿ ಯತಿರಾಜ ಸೂಕ್ತಿ ಜಯತಿ ಮುಕುಂದಸ್ಯ ಪಾದುಕಾಯುಗಳಿ ತದುಭಯದನಾ ತ್ರಿವೇದೀಂ ಅವಂತ್ಯಯಂತೋ ಜಯಂತಿ ಭುವಿ ಸಂತಃ ಸಂತಃ ಶ್ರೀರಂಗ ಪೃಥ್ವೀಶ ಚರಣತ್ರಾಣ ಶೇಖರಾಗ